ಸಂಘ ಸ್ಥಾಪನೆ ಆಗಲಿಕ್ಕೆ ಮೂಲ ಉದ್ದೇಶ ಈ ದಕ್ಷಿಣ ಭಾರತದಿಂದ ನಾನ್ ಬ್ರಾಹ್ಮಣ್ ಮೂವ್ಮೆಂಟ್ ಅಂತ ಆಗ್ತದೆ. ಕರ್ನಾಟಕದ ಒಂದು ರೀತಿ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡೋದಂದ್ರೆ ಮೈಸೂರು ಒಡೆಯರೆ. 90 ಭಾಗ ಯಾರಿದ್ರು ಅವತ್ತಿನ ಸಂಸ್ಥಾನದಲ್ಲಿ ಯಾರಿದ್ರು? ಅಲ್ಲ, ಈಗ ಬ್ರಾಹ್ಮಣರೇತರು ಅಂತ ಹೇಳ್ಬೋದು. ಒಟ್ಟಿಗೆ ಬ್ರಾಹ್ಮಣರೇತರು ಸರ್ಕಾರ ವಿರುದ್ಧ ಹಲವಾರು ದಂಗೆಗಳಾಗ್ತದೆ. ಕಮಿಷನ್ ಆಳ್ವಿಕೆ ಮಾಡ್ತಾರೆ. ಸುಮಾರು 50 ವರ್ಷ ಅವ್ರ ಸುಪರ್ದಿ ತಗೊಳ್ತಾರೆ. ನಮ್ಮ ಸರ್ಕಾರದ ಎಲ್ಲಾ ಸವಲತ್ತುಗಳು ಎಲ್ಲರಿಗೂ ಸಿಗಬೇಕು ಅಂತ ಉದ್ದೇಶದಿಂದ ಮಾಡ್ತಾರೆ. ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಮೂಲಭೂತವಾಗಿ ಈ ಒಕ್ಕಲಿಗರ ಸಂಘ ಸ್ಥಾಪನೆ ಆಗ್ಲಿಕ್ಕೆ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮತ್ತು ನಂಜಮ್ಮಣ್ಣಿ ಅವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತಾರೆ. ಸಹಕಾರ ಸಂಘದಲ್ಲಿ ರಿಜಿಸ್ಟ್ರೇಷನ್ ಆಗೋದು 1909ರಲ್ಲಿ. ಯಾರು ಈ ಸಂಘಕ್ಕೆ ಮೊದಲನೇ ಅಧ್ಯಕ್ಷ ಯಾರು ಸರ್? ಅವರೇ ಉಲಿಗಂಬಯ್ಯಣ್ಣ ಅವರು ಮೊದಲನೇ ಅಧ್ಯಕ್ಷ. ಇಲ್ಲಿ ಬದ್ಧತೆ ಯಾಕಿಲ್ಲ ಅಂದರೆ, ನಾನು ಈ ಸಲ ಇದ್ದೀನಿ, ನೆಕ್ಸ್ಟ್ ಗೆಲ್ತೀನಿ ಇಲ್ಲೋ ಗೊತ್ತಿಲ್ಲ, ಎಷ್ಟು ಬೇಕಾದ್ರೂ ಕೆರ್ಕೊಂಡು ಹೋಗೋಣ ಅಂತ ಭಾಷೆಯಲ್ಲಿ ಹೇಳಬೇಕು. ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಜಾತಿ ಜನಾಂಗಗಳು ಬರ್ತಾರೆ, ಕೊಡ್ತಾರೆ, ಸ್ಯಾಂಕ್ಷನ್ ಮಾಡ್ತೀವಿ. ನೀವು ಒಕ್ಕಲಿಗ ಸಂಘ ಎಷ್ಟು ಜನ ಬಂದಿದ್ದೀರಿ ನಮ್ಮ ಹತ್ರ? ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ನಮ್ಮ ಚರ್ಚಾ ವಿಷಯ ಏನಪ್ಪಾ ಅಂತಂದ್ರೆ, 1900 ದಶಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಅವತ್ತಿನ ಮೈಸೂರು ಸಂಸ್ಥಾನ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಒಂದು ಬಾಹುಳ್ಯವಾದಂಥ ಜನಾಂಗವಾದ ಒಕ್ಕಲಿಗರ ಜನಾಂಗದ ಒಂದು ಸಂಘವು ಸ್ಥಾಪನೆ ಆಯಿತು. ಆ ಸಂಘವು ಸ್ಥಾಪನೆ ಆಗ್ಲಿಕ್ಕೆ ಕಾರಣಗಳೇನು, ಅದರ ಮೂಲಭೂತ ಉದ್ದೇಶಗಳೇನಾಗಿತ್ತು, ಅದನ್ನು ಇವತ್ತು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ BS ಪುಟ್ಟಸ್ವಾಮಿರವರು, ನಿವೃತ್ತ ಪ್ರಾಂಶುಪಾಲರು, ವಿವಿಪುರಂ ಕಾಲೇಜು ಬೆಂಗಳೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈಗ ಒಕ್ಕಲಿಗರ ಸಂಘ ಸ್ಥಾಪನೆ ಆದದ್ದು 1900 ದಶಕದಲ್ಲಿ ಅಂತ ಗೊತ್ತಿದೆ. ಸರ್, ಸಂಘ ಸ್ಥಾಪನೆ ಆಗ್ಲಿಕ್ಕೆ ಮೂಲ ಉದ್ದೇಶ ಮತ್ತೆ ಸ್ಥಾಪನೆ ಆದಾಗ ಯಾವ ಉದ್ದೇಶಕ್ಕೆ ಸ್ಥಾಪನೆ ಆಯ್ತು ಸರ್? ಈ 1906ರಲ್ಲಿ ಒಕ್ಕಲಿಗ ಸಂಘ ಸ್ಥಾಪನೆ ಆಯಿತು. ಅದಕ್ಕಿಂತ ಸ್ವಲ್ಪ ಹಿನ್ನೆಲೆ ನೋಡಿದಾಗ ಇಡೀ ದಕ್ಷಿಣ ಭಾರತದಿಂದ ನಾನ್ ಬ್ರಾಹ್ಮಣ್ ಮೂವ್ಮೆಂಟ್ ಅಂತ ಆಗ್ತದೆ. ತಮಿಳುನಾಡಲ್ಲಿ ಪೆರಿಯಾರ್, ಕೇರಳದಲ್ಲಿ ನಾರಾಯಣ ಗುರು, ಮತ್ತು ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ, ಈ ಮೂರು ಕೂಡ ಅಲ್ಲಿ ಮೂವ್ಮೆಂಟ್ ಇರ್ತದೆ. ಆದರೆ ಕರ್ನಾಟಕದಲ್ಲಿ ಇರಲಿಲ್ಲ. ಕರ್ನಾಟಕದ ಒಂದು ರೀತಿ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡೋದಂದ್ರೆ ಮೈಸೂರು ಒಡೆಯರೆ. ಯಾಕೆಂದರೆ ಅವತ್ತಿನ ಜನಸಂಖ್ಯೆ ಬಂದಾಗ ನೋಡಿದಾಗ ಅವತ್ತಿನ ಏನು ಬ್ಯೂರೋಕ್ರಸಿ ಅಂತ ಹೇಳ್ತೀವೋ ಅಡ್ಮಿನಿಸ್ಟ್ರೇಷನ್, ಅಲ್ಲಿ ಸಂಪೂರ್ಣ ಶಾನುಭೋಗದಿಂದ ಹಿಡಿದು ದಿವಾನ್ವರೆಗೂ ಸಂಪೂರ್ಣ ಒಂದೇ ವರ್ಗದಲ್ಲಿದ್ದವರು. ಈ ಉಳಿದ 95ಕ್ಕಿಂತ ಹೆಚ್ಚು ಭಾಗ ಬೇರೆ ಬೇರೆ ಜನಾಂಗ ಜಾತಿಯವರಿಗೆ ಯಾವ ಸವಲತ್ತು ಕೂಡ ಸಿಗ್ತಿರ್ಲಿಲ್ಲ. ಯಾವ ವರ್ಗದವರು ಸರ್ ಅಲ್ಲಿ? ಅಂದರೆ ಎಲ್ಲ ವರ್ಗದವರು. ಅಲ್ಲ, 90 ಭಾಗ ಯಾರಿದ್ರು ಅವತ್ತಿನ ಸಂಸ್ಥಾನದಲ್ಲಿ ಯಾರಿದ್ರು? ಅಲ್ಲ, ಈಗ ಬ್ರಾಹ್ಮಣರೇತರು ಅಂತ ಹೇಳ್ಬೋದು. ಒಟ್ಟಿಗೆ ಬ್ರಾಹ್ಮಣರೇತರು ಬ್ರಾಹ್ಮಣರು ಕಡಿಮೆ ಇದ್ರು, ಅವರು ಅಧಿಕಾರ ಜಾಸ್ತಿ ತಗೊಂಡಿದ್ರು. ಬ್ರಾಹ್ಮಣರೇತರು ಲೆಸ್ ದೆನ್ 1% ಕೂಡ ಅಧಿಕಾರ ಇರಲಿಲ್ಲ. ಸರ್ಕಾರಿ ಆಡಳಿತದಲ್ಲಿ ಈ ಹೆಚ್ಚು ಭಾಗ, ಬಹುಪಾಲ ಭಾಗ, ಸಿಂಹಪಾಲ ಅಂತ ಹೇಳಿದಾಗ ಬ್ರಾಹ್ಮಣರೇ ಇದ್ರು. ಇಲ್ಲಿ ಒಂದು ಹಿನ್ನೆಲೆ ನೋಡಿದಾಗ ಈ 1799ರಲ್ಲಿ ಈ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗ್ತದೆ. ಹೌದು. ಆಗ ಟಿಪ್ಪು ಸುಲ್ತಾನ್ ಮಡಿತದೆ. ಆಗ ಮೈಸೂರು ಸಂಸ್ಥಾನವನ್ನು ಕೆಲವು ಷರತ್ತುಗಳ ಆಧಾರದ ಮೇಲೆ ಬ್ರಿಟಿಷರು ಮೈಸೂರಿಗೆ ವಾಪಸ್ ಕೊಡ್ತಾರೆ. ಅಲ್ಲಿ ಬಂದಂಥ ಒಡೆಯರ್ ಅವ್ರೇನಾಗ್ತದೆ, ಸ್ವಲ್ಪ ಸುಖಲೋಲುಪ್ತರು, ಜಾಸ್ತಿ ಒಂದೇ ಭಾಗದವರಿಗೆ, ಒಗಳು ಭಟ್ಟರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ಅಲ್ಲಿ ದೀನದಲಿತರಿಗೆ, ರೈತರಿಗೆ, ಉದ್ಯೋಗಿಗಳಿಗೆ ಯಾವುದೂ ಕೂಡ ಸವಲತ್ತು ಸಿಕ್ಕೋದಿಲ್ಲ. ಆ ಸರ್ಕಾರ ವಿರುದ್ಧ ಹಲವಾರು ದಂಗೆಗಳಾಗ್ತದೆ. ಈ ಕಾರಣ ಇಟ್ಕೊಂಡು ಏನು ಮಾಡ್ತಾರೆ ಬ್ರಿಟಿಷರು 1831ರಲ್ಲಿ ಕಮಿಷನ್ ಆಳ್ವಿಕೆ ಮಾಡ್ತಾರೆ. ಸುಮಾರು 50 ವರ್ಷ ಅವ್ರ ಸುಪರ್ದಿ ತಗೊಳ್ತಾರೆ. ಮತ್ತು 1881ರಲ್ಲಿ ಪುನಃ ಅವರಿಗೆ ಅಧಿಕಾರ ಕೊಡ್ತಾರೆ. ಅಲ್ಲಿ ಚಾಮರಾಜೇಂದ್ರ ಒಡೆಯರ್ ಇರ್ತಾರೆ, ಅವರು ಕೂಡ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಅದು ಅಚಾನಕ್ಕಾಗಿ ಕಲ್ಕತ್ತಾಗೆ ಹೋಗ್ಬೇಕಾದ್ರೆ 1892ರಲ್ಲಿ ತಿರೋಗಿದಾಗ ಇನ್ನು ನಾಲ್ವಡಿ ಕೃಷ್ಣ ಪಾಲಕರಾಗಿರ್ತಾರೆ. ಆಗ ಸಂದರ್ಭದಲ್ಲಿ ಆ ಶ್ರೀಮತಿಯವರು ವಾಣಿವಿಲಾಸ ನಿಧಾನ ಅಂತ ಶ್ರೀಮತಿ ಕೆಂಪನಂಜಮ್ಮಣ್ಣಿಯವರು ಕೂಡ ಅಧಿಕಾರವನ್ನು ನಡೆಸ್ತಾರೆ. ಅಲ್ಲಿ ಅಧಿಕಾರ ನಡೆಸ್ಬೇಕಾದ್ರೆ ಭಾಳಷ್ಟು ಶ್ರಮ ಇರ್ತದೆ. ಅವ್ರ ಮಾತನ್ನು ಯಾರೂ ಕೇಳೋದಿಲ್ಲ. ಕೊನೆಗೆ ಸರ್ಕಾರದ ಸೌಲಭ್ಯಗಳು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸಿಗ್ತಾ ಇರ್ತದೆ. ಈ ವಿಷಯವನ್ನು ಮಡ್ರಾಸ್ ರೆಸಿಡೆಂಟ್ಗೆ ಅವ್ರು ವರದಿ ಮಾಡ್ತಾರೆ. ಏನಂತ, ನಮ್ಮಲ್ಲಿ ಭಾಳ ಈ ಬ್ಯೂರೋಕ್ರಸಿ ಅಧಿಕಾರಿಗಳು ಯಾವುದು ಮಾತು ಕೇಳ್ತಾ ಇಲ್ಲ, ತಮ್ಗೆ ಇಷ್ಟ ಬಂದಂಗೆ ಚರ್ಚೆ ಮಾಡೋದು, ಅಧಿಕಾರ ಮಾಡೋದು ಅಂತ ಬಂದಾಗ ಅವರು ಒಂದು ಕಮಿಟಿ ಮಾಡ್ತಾರೆ, ಏನು ಮಾಡ್ಬೋದು ಅಂತ. ಆ ಕೊನೆಗೆ ನಮ್ಮ ಸರ್ಕಾರದ ಎಲ್ಲ ಸವಲತ್ತುಗಳು ಎಲ್ಲರಿಗೂ ಸಿಗಬೇಕು ಅಂತ ಉದ್ದೇಶದಿಂದ ಏನು ಮಾಡ್ತಾರೆ, ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಕೊನೆಗೆ ಅವರು ಏನು ಇವತ್ತು ನಮ್ಮ ಹಳೆಯ ಮೈಸೂರು ಸಂಸ್ಥಾನ ಹೇಳ್ತೀವೋ ಮುಂದುವರೆದಿದೆಯೋ, ಎಲ್ಲರಿಗೂ ಒಂದು ರೀತಿ ಶಂಕುಸ್ಥಾಪನೆ ಮಾಡಿದ್ರೆ ಅವರೇ.
ಅಂದ್ರೆ ಮಹಾರಾಣಿಯವರೇ. ಮೂಲಭೂತವಾಗಿ ಈ ಒಕ್ಕಲಿಗರ ಸಂಘ ಸ್ಥಾಪನೆ ಆಗ್ಲಿಕ್ಕೆ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮತ್ತೆ ಕೆಂಪ ನಂಜಮ್ಮಣಿ ಅವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತೀರಿ. ಜನರಲ್ ಆಗಿ ಎಲ್ರಿಗೂ ಅಲ್ಲಿಂದ ಮೂಲವಾಗಿ ಬಂತು ಅಂತ ಹಾಗೆ ಏನ್ ಮಾಡ್ತಾರೆ, ಕೊನೆಗೆ ಅವರು ನಾಲ್ವಡಿ ಕೃಷ್ಣ ಒಡೆಯರ್ 1902 ಅಧಿಕಾರಕ್ಕೆ ಬಂದಾಗ ನಂತರ ಬಂದ ಕೊನೆಗೆ ಅಲ್ಲಿ ಎಷ್ಟೊತ್ತಾಗಲೇ ಎಲ್ಲಾ ಜಾತಿಯ ಮುಖಂಡರನ್ನ ಒಂದು ಸಭೆ ಮಾಡ್ತಾರೆ. ಆ ಎಲ್ಲಾ ಜಾತಿಯ ಮುಖಂಡರಂದ್ರೆ ಕೆಲವು ಎಜುಕೇಟೆಡ್ಗಳು ಮಾತ್ರ ಅಥವಾ ಶ್ರೀಮಂತರ ನೋಡಿ. ಈಗ ನಿಮಗೆ ಸರ್ಕಾರ ಎಲ್ಲ ಸೌಲಭ್ಯ ಕೊಡ್ತಾರೆ, ನಿಮ್ಮ ಜನಾಂಗದ ಏನು ತುಳಿದುಕೊಳ್ದಾಗ ಆಗೋರ ಎಲ್ಲರೂ ಸಂಪೂರ್ಣವಾಗಿ ಮೇಲೆತ್ತಕ್ಕೋಸ್ಕರ ಸರ್ಕಾರ ಯಾವುದೇ ರೀತಿ ಬೇಕಾದ್ರೆ ನಿಮಗೆ ಸಹಕಾರ ಕೊಡ್ತದೆ. ಅದು ಶಿಕ್ಷಣ ಆಗಲಿ, ಜಮೀನಾಗಲಿ, ಶಾಲೆ ಆಗಲಿ, ಅನುದಾನ ಆಗಲಿ ಎಲ್ಲವನ್ನೂ ಕೊಡ್ತಾರೆ ಅಂತ ಎಂಬುದಾಗಿ ಘೋಷಣೆ ಮಾಡ್ತಾರೆ. ಇಲ್ಲಿ ಸಿಂಹಪಾಲು ತಗೊಂಡ್ರೆ ಅಂದರೆ ಒಕ್ಕಲಿಗರೇ. ಯಾಕೆಂದರೆ ಒಕ್ಕಲಿಗರಲ್ಲಿ ಹೆಚ್ಚು ಶ್ರೀಮಂತರಿದ್ದರು, ಮತ್ತು ಅದಕ್ಕಿಂತ ಹೆಚ್ಚಾಗಿ ಬುದ್ಧಿವಂತರಿದ್ದರು, ತ್ಯಾಗ ಮನೋಭಾವಿಗಳಿದ್ದರು, ವಿದ್ಯಾವಂತರಿದ್ದರು. ಅಲ್ಲಿ ಮುಖ್ಯ ಪಾತ್ರ ಅಂದರೆ KH ರಾಮಯ್ಯನವರು ಅಂತ. ಆ KH ರಾಮಯ್ಯನವರು ಒಕ್ಕಲಿಗ ಸಂಘ ಸ್ಥಾಪನೆ ಮಾಡಬೇಕಾದ್ರೆ ಒಕ್ಕಲಿಗರಲ್ಲಿ ಈ ಭಾಳಷ್ಟು ಸಮಸ್ಯೆಗಳಿರ್ತದೆ. ಆ ಸಮಸ್ಯೆಗಳಿದ್ದಾಗ ಈ ಒಂದು ಯಾವುದೇ ಒಂದು ಸಂಘ ಅಥವಾ ಸಮಾಜ ಮುಂದುವರಿಬೇಕಾದ್ರೆ ಏಕ ವ್ಯಕ್ತಿಯಿಂದ ಆಗೋಲ್ಲ, ಒಂದು ಸಂಘಟನೆ ಬೇಕು, ಸಂಘ ಬೇಕು. ಆ ಸಮಾಜದಲ್ಲಿ ಆ ಮುಖಾಂತರ ಮಾಡಬೇಕು ಅಂತ ಏನು ಮಾಡ್ತಾರೆ, ಸಂಘವನ್ನು ಸ್ಥಾಪನೆ ಮಾಡ್ತಾರೆ 1906ರಲ್ಲಿ. ಅಲ್ಲಿ ಪ್ರಥಮವಾಗಿ ಉರಿಗಾಂ ಬೈಯಣ್ಣ ಅಂತ ಅವ್ರು ಭಾರಿ ಶ್ರೀಮಂತರು. KGF ಅಲ್ಲಿ ಅವರು ದೊಡ್ಡ ಕಾಂಟ್ರಾಕ್ಟರ್ ಬ್ರಿಟಿಷ್ ಕಾಲದಲ್ಲಿ. ಅವ್ರೇನು ಮಾಡ್ತಾರೆ, ಅನ್ಎಜುಕೇಟೆಡ್, ಬಟ್ ಭಾಳ ಈ ಜನಾಂಗದ ಬಗ್ಗೆ ಕಾಳಜಿ ಇರ್ತದೆ ಅವರಿಗೆ. ಇಂಥ KH ರಾಮಯ್ಯನಂಥ ತ್ಯಾಗಮೂರ್ತಿಗಳು ವಿದ್ಯಾವಂತ ಸಿಗಬೇಕಾಗಿತ್ತು. ಅವರು ನಮ್ಮ ಉದ್ದೇಶ ಏನು, ಸಂಘದ ಉದ್ದೇಶ ಏನು, ಯಾವ ಕಾರಣಕ್ಕೆ ಸ್ಥಾಪನೆ ಮಾಡ್ತಾಯಿದ್ದೀವಿ, ಹೇಗೆ ಜನಾಂಗವನ್ನು ಎತ್ತಬೇಕು, ಮತ್ತು ಯಾವ ಮೇಲೆ ಸ್ತರಕ್ಕೆ ಯಾವ ರೀತಿ ತರಬೇಕು, ನಾವೇನು ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲ ಸವಿವರವಾಗಿ ವಿಸ್ತರಣೆ ಮಾಡಿದಾಗ ಅವ್ರು ಭಾಳ ಸಂತೋಷ ಆಗ್ತದೆ. ಸದ್ಯ ಈ ವಿದ್ಯಾವಂತ ಯುವಕ ಸಿಕ್ಕಿದ್ನೆಲ್ಲ ನೋಡಪ್ಪ, ನೀವು ಏನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ, ನೀವು ಮಾಡಬೇಕು ಅಂತ. ಕೊನೆಗೆ 1906ರಲ್ಲಿ ಒಕ್ಕಲಿಗ ಸಂಘ ಏಪ್ರಿಲ್ 1ನೇ ತಾರೀಕು 1900 ಏಪ್ರಿಲ್ 1ನೇ ತಾರೀಕು ಅಧಿಕೃತ ಸ್ಥಾಪನೆ ಆಗ್ತದೆ ರಿಜಿಸ್ಟ್ರೇಷನ್ ಆಗಿ. ನಾನು ಅದಕ್ಕಿಂತ ಮುಂಚೆ ಈ ಬೆಂಗಳೂರಲ್ಲಿ ಜನೋಪಕಾರಿ ದೊಡ್ಡಣ್ಣ ಶೆಟ್ಟಿ ಹಾಲ್ ಅಂತ ಇರ್ತದೆ, ಅದೊಂದೇ ಹಾಲ್ ಇರೋದು. ಅವ್ರದ್ದೇ ಫಸ್ಟ್ ಥಿಯೇಟರ್ ಬೆಂಗಳೂರಿಗೆ, ಅದು ಮಾರ್ಕೆಟ್ ಪಕ್ಕದಲ್ಲಿ. ಅಲ್ಲಿ ಎಲ್ಲ ಮುಖಂಡರ ಸಭೆ ಕರೆದು, ಈಗ ನಾವು ಸಂಘ ಸ್ಥಾಪನೆ ಮಾಡ್ತಾ ಇದ್ದೀವಿ, ಉದ್ದೇಶ ನಿಮ್ಮ ಅಭಿಪ್ರಾಯಗಳು ಕೇಳಿ ಅಂತ ಕೇಳಿಸ್ಕೊಂಡು ಅವರೆಲ್ಲರೂ ಕೂಡ ಒಪ್ಕೊಳ್ತಾರೆ. ಒಪ್ಕೊಂಡು ಕೊನೆಗೆ ಅಲ್ಲಿ ಚಿಕ್ಕಪೇಟೆಯಲ್ಲಿ, ಇವತ್ತಿನ ಕಾಟನ್ಪೇಟೆಯಲ್ಲಿ, ಹಳ್ಳೆಪೇಟೆಯಲ್ಲಿ ಈ ಬೈಯಣ್ಣವ್ರದ್ದೇ ಸ್ವಂತ ಮನೆ ಇರ್ತದೆ. ಅಲ್ಲೇ 1-2 ರೂಮ್ ಕೊಟ್ಬಿಟ್ಟು ಇಲ್ಲೇ ಆರಂಭ ಮಾಡಿ ಅಂತ ಮಾಡ್ತಾರೆ. ಅದು ಅಧಿಕೃತವಾಗಿ ಸಹಕಾರ ಸಂಘದಲ್ಲಿ ರಿಜಿಸ್ಟ್ರೇಷನ್ ಆಗೋದು 1909ರಲ್ಲಿ. ಅದಕ್ಕಿಂತ ಮುಂಚಿತ ಸ್ಥಾಪನೆ ಆಗ್ತದೆ. ನಂತರ ಏನು ಮಾಡಬೇಕು ಅಂದಾಗ ಮೇಯ್ನಾಗಿ ಎಜುಕೇಷನ್ ಬೇಕು. ಏಕೆಂದರೆ ಆ KH ರಾಮಯ್ಯನವ್ರ ಕಾಲೇ ಬಾರಾಟ್ಲ ಮಾಡಿದರು. ಬಾರಾಟ್ಲ ಮಾಡಬೇಕಾದ್ರಲ್ಲಿ ಈ ಪಾಶ್ಚಾತ್ಯ ಶಿಕ್ಷಣ ಅಂದರೆ ಏನು, ವೆಸ್ಟರ್ನ್ ಎಜುಕೇಷನ್ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ, ನಂತರ ಇವೆಲ್ಲವೂ ಸಂಪೂರ್ಣವಾಗಿ ಕ್ರೋಢೀಕರಿಸು. ನಮ್ಮ ಜನಾಂಗ ಯಾಕೆ ಇಷ್ಟೊಂದು ಹೀನವಾಗಿದ್ದಾರೆ, ಜಡತ್ವ ಇದೆ, ವಿದ್ಯಾವಂತರಿಗೆ ಆಗ್ತಾಯಿಲ್ಲ, ಈ ಏನು ಗುಡ್ಡ ಸಂಪ್ರದಾಯಗಳು ಇಟ್ಕೊಂಡು ಹೊರಗೆ ಯಾಕೆ ಬರ್ತಾಯಿಲ್ಲ, ಇವೆಲ್ಲ ಸಂಪೂರ್ಣ ಚರ್ಚೆ ಮಾಡಿ ಇವ್ರಿಗೆ ಮುಂದೆ ತರಬೇಕು ಅಂತ ಏನು ಮಾಡಬೇಕು ಅಂತ ಬಂದಾಗ ಮೊದಲು ಹಾಸ್ಟೆಲ್ನ ಸ್ಥಾಪನೆ ಮಾಡ್ತಾರೆ ಒಕ್ಕಲಿಗ ಸಂಘದಲ್ಲಿ. ಯಾಕೆ ಹಾಸ್ಟೆಲ್ ಅಂತಂದರೆ, ಈಗ ಮೊದಲು ಈಗೇನು ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಹಳ್ಳಿಗಳಿಂದ ಅಥವಾ ಸಿಟಿಗಳಿಗೆ. ಅದು ತಾಲೂಕು ಸೆಂಟ್ರ್ ಆಗಿರ್ಬೋದು, ಜಿಲ್ಲಾ ಸೆಂಟ್ರ್ ಆಗಿರ್ಬೋದು. ಉದಾಹರಣೆಗೆ ನಾವು ನೋಡಬೇಕಂದ್ರೆ ಮೈಸೂರು ಟು ಬೆಂಗಳೂರು 2 ಹೈಸ್ಕೂಲ್ ಮಾತ್ರ ಇದ್ದು, ಒಂದು ಶ್ರೀರಂಗಪಟ್ಟಣ, ಒಂದು ಚನ್ನಪಟ್ಟಣ. ಈ ಚನ್ನಪಟ್ಟಣದಲ್ಲಿ ಆ KV ಶಂಕರಗಡ ಆಗಿರ್ಬೋದು, ದೇಜಾವರಗಡ ಆಗಿರ್ಬೋದು, ಏನು ಅಥವಾ ನಮ್ಮ ಇವರು ಏನು ಮಹಾನೀರು ಇದ್ರು ಎಲ್ಲರೂ ಚನ್ನಪಟ್ಟಣ ಅಥವಾ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಬಸ್ ಸೌಕರ್ಯ ಇಲ್ಲ, ಬಡತನ. ಅವ್ರಿಗೆ ಹಾಸ್ಟ್ಲಿ ಇದ್ರೆ ಅಟ್ಲೀಸ್ಟ್ ಹಾಸ್ಟ್ಲ್ ಇದ್ಕೊಂಡು ಹಾಸ್ಟೆಲ್ ಸೌಕರ್ಯ ಇದ್ರೆ ಬಂದು ಉಳ್ಕೊಂಡು ವಿದ್ಯಾಭ್ಯಾಸ ತಗೋತಾರೆ ಅನ್ನೋ ಉದ್ದೇಶ. ಅದಕ್ಕೆ ಏನು ಮಾಡಿದ್ರೆ ಒಂದು ಫರ್ಮಾನ್ ಹೊಡಿಸ್ತಾರೆ ನಾಲ್ವಡಿ ಕೃಷ್ಣ ಒಡೆಯರು. ಯಾವ ಜಾತಿ ಸಂಘ ಸಂಸ್ಥೆಗಳು ನಿಮಗೆ ಏನೇನು ಅನುಕೂಲ ಬೇಕೋ, ಯಾವುದೇ ಜಮೀನು ಬೇಕೋ, ಶಾಲೆ ಬೇಕೋ, ಸರ್ಕಾರದಿಂದ ಅನುಮತಿ ಬೇಕೋ, ಅನುದಾನ ಬೇಕೋ, ಎಲ್ಲವನ್ನೂ ಸಂಪೂರ್ಣವಾಗಿ ನಮಗೆ ಹೊಡಬೇಕು ಅಂತ ಎಲ್ಲ ಅಮಲ್ದಾರರು ಅಂತ ಹೇಳ್ತೀವಲ್ಲ, ಆಗ ಅವ್ರಿಗೆಲ್ಲ ಒಂದು ಆದೇಶ ಹೊರಡಿಸಿ ಕೊನೆಗೆ ಅವ್ರ ಮುಖಾಂತರ ಸಲ್ಲಿಸ್ತಾರೆ. ಅಲ್ಲಿ ಮುಖ್ಯವಾಗಿ ಆ ಬೆಂಗಳೂರು ಇವತ್ತೇನು ಆ KR ಮಾರ್ಕೆಟ್ ಪಕ್ಕದಲ್ಲಿ ಕೆಂಪೇಗೌಡ ಹಾಸ್ಪಿಟ್ಲ್ ಇದೆಯಾ ಆವರಣ, 13 ಎಕರೆ 26 ಕುಂಟೆ, 13 ಎಕರೆ 26 ಕುಂಟೆ ಅದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಆಗ ದಿವಾನ್ ಮಾಧವರಾವ್ ಅಂತ ಅವರು ದಿವಾನರಾಗಿರ್ತಾರೆ. ಅಲ್ಲಿ DC-ಗೆ ಕೊಟ್ಟು ಕೊನೆಗೆ ಅಲ್ಲಿ ಸಂಪೂರ್ಣ ಚೆಕ್ ಬಂದಿ ಹಾಕಿ ಎಲ್ಲ ಮಾಡಿ ಕೊನೆಗೆ ಅವತ್ತು ಗೆಜೆಟ್ ನೋಟಿಫಿಕೇಷನ್, ಇವತ್ತೇನು ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತೀಯೋ ಅದೆಲ್ಲ ಪೂರ್ತಿ ದಿ ಐನೆಸ್ ಮಹಾರಾಜ ಆಫ್ ಮೈಸೂರು ಗೆಜೆಟ್ ನೋಟಿಫಿಕೇಷನ್, ಸ್ಯಾಂಕ್ಷನ್ ದಿ ಲೆಟರ್ ಆಫ್ ದಿ ಒಕ್ಕಲಿಗ ಸಂಘ ಅಂತ ಬಂದಾಗ ಡೀಟೇಲ್ಸ್ ಎಲ್ಲ ಟರ್ಮ್ಸ್ ಕಂಡೀಷನ್ ಏನೆಲ್ಲ ಕೊಟ್ಟು ಸಂಪೂರ್ಣವಾಗಿ 13 ಎಕರೆ 26 ಕುಂಟೆ ವಿತ್ ಚೆಕ್ ಬಂದಿ ಹಾಕಿ ಚೆಕ್ ಮಾಡ್ತಾರೆ. ಅದು KR ರಸ್ತೆ ಅಂತ ಬರ್ತದೆ,
ಅಲ್ಲಿ ಬರುವಂಥದ್ದು. ಅಲ್ಲಿ ಅಕ್ಕಪಕ್ಕ ಇವತ್ತು ಕೇವಲ ಒಕ್ಕಲಿಗರು ಮಾತ್ರ ಕೊಟ್ಟಿಲ್ಲ, ಈ ಅಕ್ಕಪಕ್ಕದಲ್ಲಿ ಕುರಿಹಿಂದ ಶೆಟ್ಟಿ ಸಂಘ ಇದೆ, ಜೈನ ಸಂಘ ಇದೆ, ಮಾಧವರ ಸಂಘ ಇದೆ. ಎಲ್ರಿಗೂ ಯಾವ ಶಕ್ತಿ ಅನುಸಾರ ಎಷ್ಟೆಷ್ಟು ಬೇಕು ಎಷ್ಟು ಕೇಳ್ತಾರೋ ಎಲ್ಲವನ್ನೂ ಕೊಡ್ತಾರೆ. ಕೊನೆಗೆ ಆ ಜಮೀನು ಕೊಟ್ಟ ತಕ್ಷಣ ಎಲ್ಲ ಪಾಳು ಹಳ್ಳ ಕೊಳ್ಳ ಎಲ್ಲ ಬಿದ್ದಿರ್ತದೆ. ಆ್ಯಕ್ಚುಲಿ ಕೆಂಪೇಗೌಡರ ಕಾಲದಲ್ಲಿ ಒಂದು ಕೆರೆ ಇರ್ತದೆ, ಅದೆಲ್ಲನೂ ಮುಚ್ಚಾಕಿ ಸಂಪೂರ್ಣವಾಗಿ ಡೆವಲಪ್ ಮಾಡಬೇಕಾದ್ರೆ ಈ ಉರಿಗಾಂ ಬೈಯಣ್ಣ ಅಂತ ಹೇಳಿದ್ವಲ್ಲ, ಉರಿಗಾಂ ಬೈಯಣ್ಣ ಶ್ರೀಮಂತರ ಆ ಕಾಲದಲ್ಲಿ ಅವ್ರು 30,000 ರೂಪಾಯಿ ಹಣ ಕೊಡ್ತಾರೆ. ಅವತ್ತಿನ ಕಾಲಕ್ಕೆ ಕಾಲದಲ್ಲಿ 30,000 ರೂಪಾಯಿ. ಕೊನೆಗೆ ಆ ಬೈಯಣ್ಣ ಅವರು ಅಧ್ಯಕ್ಷನ ಮಾಡ್ತಾರೆ. ಯಾರು ಈ ಸಂಘಕ್ಕೆ ಮೊದಲನೇ ಅಧ್ಯಕ್ಷ ಯಾರು ಸರ್? ಅವರೇ ಉರಿಗಾಂ ಬೈಯಣ್ಣ ಅವರು. ಉರಿಗಾಂ ಬೈಯಣ್ಣ ಅವರು ಮೊದಲನೇ ಅಧ್ಯಕ್ಷರು ಒಕ್ಕಲಿಗರ ಸಂಘಕ್ಕೆ. ಮತ್ತೆ KS ರಾಮಯ್ಯನವರು ಮೊದಲನೇ ಸೆಕ್ರೆಟರಿ ಅವರು. ಓಕೆ, ಬಹಳ ವಿದ್ಯಾವಂತರು ಅವರು. ಯಾಕಂದ್ರೆ ಇವತ್ತು ಆ ಒಕ್ಕಲಿಗರು ನಿಜವಾದ ವಿದ್ಯಾಗುರು, ನಿಜವಾದ ನಾವು ಪೂಜೆ ಮಾಡಬೇಕು ಅಂದ್ರೆ ಇಡೀ ಜನಾಂಗ KS ರಾಮಯ್ಯನವರು ಪೂಜೆ ಮಾಡಬೇಕು. KS ರಾಮಯ್ಯ ನೆನೆಬೇಕು ಅಂತ ಹೇಳ್ತೀರಾ? ನೆನೆಬೇಕು. ಓಕೆ, ಪ್ರತಿಯೊಬ್ಬರು ನೆನೆಬೇಕು. ಅದೇನಕ್ಕೆ ಮಂಡ್ಯ ಮೈಸೂರು ಅಂತಲ್ಲ, ಇಡೀ ನಮ್ಮ ಮೈಸೂರು ಪ್ರಾಂತ್ಯ ಪೂರ್ತಿ. ಅವರು ಆಕ್ಚುಲಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕಲ್ದೇವರಳ್ಳಿಂದ ಬರ್ತದೆ. ಅವ್ರ ತಂದೆ ಅನಿಮಯ್ಯ ಮೇಸ್ತ್ರಿ ಅಂತ. ಅವರು ಬ್ರಿಟಿಷ್ ಕಾಲದಲ್ಲಿ ಕಾಂಟ್ರಾಕ್ಟರ್ ಮೇಸ್ತ್ರಿ ಆಗಿದ್ದು ಕಾಂಟ್ರಾಕ್ಟ್ ಮಾಡಿದ್ರು. ಇವತ್ತೇನು ಹಳೆ ಬೆಂಗಳೂರು ಸೆಂಟ್ರಲ್ ಜೈಲು ಮತ್ತು ತುಮಕೂರು ಸೆಂಟ್ರಲ್ ಜೈಲು ಅವರೇ ಕಟ್ಟಿದ್ರು. ಯಾಕೆ ಬ್ರಿಟಿಷ್ ಕಾಲದಲ್ಲಿ ಇವತ್ತಿನ ಕಾಂಟ್ರಾಕ್ಟರ್ ಅಲ್ಲ, ಭಾಳ ಸ್ಟ್ರಿಕ್ಟಾಗಿ ಕಂಟಿನ್ಯೂ ರಿಟೈರ್ ಮಾಡಬೇಕಾಗಿತ್ತು. ಭಾಳ ವಿಶ್ವಾಸ ಇದ್ದಂಥವ್ರು ಮತ್ತು ಕೊನೆ ಮಕ್ಕಳನ್ನೇ ಓದಿಸಿದಂಥವ್ರು ಅವರು. ಆಗ KS ರಾಮಯ್ಯನವರು ಪೂರ್ತಿ ಏನು ಮಾಡ್ತಾರೆ, ವಿದ್ಯಾಭ್ಯಾಸಕ್ಕೋಸ್ಕರ ಮಾಡಬೇಕು ಒಕ್ಕಲಿಗರ ಸಂಘ ಸ್ಥಾಪನೆ ಆಗಿದೆ. ಕೆಲವು ಎಲ್ಲರೂ ಬೆಂಗಳೂರು ಬರೋಕ್ಕಾಗೋಲ್ಲ. ಅವ್ರು ಏನು ಮಾಡ್ತಾರೆ, ಇಡೀ ಮೈಸೂರು ಸಂಸ್ಥಾನದಂತ ಎಲ್ಲ ಇಲ್ಲಿ ಕೊನೆಯಲ್ಲಿ ತೀರ್ಥಹಳ್ಳಿ, ಚಿಕ್ಕಮಗಳೂರು ಮತ್ತು ಕೊಡಗು, ಈ ಮೈಸೂರು, ಮಂಡ್ಯ ಎಲ್ಲ ಕಡೆ ಹೋಗಿ ಪಾದಯಾತ್ರೆ ಮಾಡಿ ಏನು ಮಾಡ್ತಾರೆ ಅವರು, ಅಲ್ಲಿಯ ಸುತ್ತಮುತ್ತ ತಾಲೂಕಿನ ಸೆಂಟ್ರಲ್ ಶ್ರೀಮಂತರನ್ನ ಒಂದು ಸೇರಿಸ್ತಾರೆ. ನೋಡಿ, ನಿಮಗೆ 50 ಎಕರೆ ಜಮೀನಿದೆ, 100 ಎಕರೆ ಜಮೀನಿದೆ, ಒಂದು ಒಕ್ಕಲಿಗರ ಸಂಘ ಹಾಸ್ಟೆಲ್ ಅಂತ ಓಪನ್ ಮಾಡಿ, ಜಾಗ ಬೇಕಾದ್ರೆ ನೀವ್ಯಾರು ಕೊಡಿ, ಸರ್ಕಾರದಿಂದ ಕೊಡಿಸ್ತೀವಿ, ನೀವು ಅಧ್ಯಕ್ಷರಾಗಿ, ನೀವು ಸೆಕ್ರೆಟರಿ ಆಗಿ ಅಂತ ಒಂದು ಫಾರ್ಮೇಷನ್ ಮಾಡಿ, ಸಂಘಟನೆ ಮಾಡಿ, ಅಲ್ಲಿ ಹೇಗೆ ಕಟ್ಟಬೇಕೋ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಇಡೀ ಮೈಸೂರು ಪ್ರಾಂತ್ಯಾದ್ಯಂತ ಎಲ್ಲ ಒಕ್ಕಲಿಗರ ಸಂಘದ ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಉದಾಹರಣೆಗೆ ಮೈಸೂರಿನಲ್ಲಿ ಒಂದು KH ರಾಮಯ್ಯ ಹಾಸ್ಟೆಲ್ ಅಂತಿದೆ. ಆ KH ರಾಮಯ್ಯ ಹಾಸ್ಟೆಲನ್ನ ಇವತ್ತು ತೀರೋದ್ಮೇಲೆ, KH ರಾಮಯ್ಯ ದೈವಾಧೀನರಾದ್ಮೇಲೆ ಈ ಮಂಡ್ಯದ ಸಾವುಕಾರ ಚೆನ್ನೈಯವರು ಇದ್ರಲ್ಲ, ಅವರು ಡಬಲ್ ಸೈಟ್ 100/50 2 ಸೈಟನ್ನು ಇವ್ರ ಹೆಸರಿಗೋಸ್ಕರ ಹಾಸ್ಟೆಲ್ ಇವತ್ತು ಕೂಡ ನಡೀತಾ ಇದೆ. ಅಲ್ಲಿ ಹೆಚ್ಚು ಕಡಿಮೆ ನಮ್ಮ ಒಕ್ಕಲಿಗರಲ್ಲಿ ಅಲ್ಲಿ ಓದೋ ಮ್ಯಾಕ್ಸಿಮಮ್ KS IS ಆಗಿರೋಂಥ ಅಲ್ಲಿ ಇವತ್ತು ಕೂಡ ಅವತ್ತಿನ ಹೆಚ್ಚು ಕಡಿಮೆ 42ನೇ ಇಸ್ವಿಯಿಂದ ನಡೀತಾ ಇದೆ ಅದು KH ರಾಮಯ್ಯ ಹಾಸ್ಟೆಲ್ ಅಂತ. ಹೀಗೆ ಆ KH ರಾಮಯ್ಯನವರು ಈ ಒಕ್ಕಲಿಗರ ಸಂಘ ಮಾತ್ರ ಒಂದೇ ಅಲ್ಲ, ಇಡೀ ನಮ್ಮ ಮೈಸೂರು ಸಂಸ್ಥಾನದಂಥ ತಾಲೂಕು ಸೆಂಟರ್ಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಕ್ಕಲಿಗರ ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೆ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಸರಿ, ಈಗ ಮುಂದೆ ಅಧ್ಯಕ್ಷಗಳು ನಡೆದು ಬಂದ ದಾರಿಯಲ್ಲಿ 1906ನೇ ಇಸ್ವಿ ನಂತರ ಹಲವಾರು ಜನ ಅಧ್ಯಕ್ಷಗಳು ಬಂದರು. ಆಮೇಲೆ ಹಲವಾರು ಜನ ದಾನಿಗಳು ಇವತ್ತು ನಮ್ಮ ಸಂಘಕ್ಕೆ ಇಡೀ ಭೂಮಿಯನ್ನ, ಇಡೀ ಅವರ ಆಸ್ತಿಯನ್ನ ಕೊಟ್ಟಿದ್ದಂತ ಉದಾಹರಣೆಗಳಿದ್ದಾವೆ. ಯಾವ ಅಧ್ಯಕ್ಷಗಳು ಯಾವ ತರದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಯುವ ಜನಾಂಗಕ್ಕೆ ಇವತ್ತು ತಿಳಿಸ್ಬೇಕಾಗಿದೆಯಲ್ಲ, ನಮ್ಮ ಮುಂದಿನ ಜನಾಂಗಕ್ಕೆ ತಿಳಿಸ್ಬೇಕಲ್ಲ, ಅದನ್ನ ಹಾಗಾಗಿ ಹೇಳಿ ಸರ್. ಅದೇಂದ್ರೆ ಅವ್ರ ಜೊತೆಯಲ್ಲಿ B ಪುಟ್ಟಯ್ಯನವರು ಅಂತ ಇರ್ತಾರೆ ಒಬ್ರು. ಓಕೆ, ಅವ್ರು ಆಕ್ಚುಲಿ ಗೌರ್ಮೆಂಟ್ ಎಂಪ್ಲಾಯಿಗಳು. ಅವ್ರನ್ನ ರಾಜೀನಾಮೆ ಕೊಡಿಸಿ ಒಕ್ಕಲಿಗರ ಸಂಘಕ್ಕೋಸ್ಕರ ದುಡಿಬೇಕು ಅಂತ ಪ್ರಿಂಟಿಂಗ್ ಪ್ರೆಸ್ ಓಪನ್ ಮಾಡ್ತಾರೆ. ನಾವು ಜರ್ಮನ್ ಟೆಕ್ನಾಲಜಿಲಿ ಪ್ರಿಂಟಿಂಗ್ ಪ್ರೆಸ್ನ ಅವ್ರು ಹೈಯರ್ ಎಜುಕೇಷನ್ ಹೋಗಿ ಮಾಡ್ಕೊಂಬಂದು ಪ್ರಿಂಟಿಂಗ್ ಒಕ್ಕಲಿಗರ ಸಂಘ ಪ್ರಿಂಟಿಂಗ್ ಪ್ರೆಸ್ ಅಂತ ಫೇಮಸ್ ಆಗ ಅದನ್ನ ಓಪನ್ ಮಾಡಿ ಒಕ್ಕಲಿಗರ ಪತ್ರಿಕೆಯಿಂದ ಆರಂಭ ಮಾಡ್ತಾರೆ. ಆ ಒಕ್ಕಲಿಗರ ಪತ್ರಿಕೆಯಲ್ಲಿ ಇಲ್ಲಿ ಉದ್ದೇಶಗಳೇನು, ರೈತರು ಹೇಗಿರಬೇಕು, ಯಾವ ರೀತಿ ಕೃಷಿ ಚಟುವಟಿಕೆ ಮಾಡಬೇಕು, ನಿಮ್ಮ ಮಕ್ಕಳನ್ನ ಎಜುಕೇಷನ್ ಯಾಕೆ ಕಳಿಸ್ಬೇಕು, ಇಲ್ಲೆಲ್ಲ ಹಾಸ್ಟೆಲ್ಗಳಿದೆ, ಎಲ್ಲ ಮಾಹಿತಿ ಕೊಟ್ಕೊಂಡು ಅವ್ರ ಸ್ವಲ್ಪ ಒಂದು ರೀತಿ ಇರ್ತದೆ. ಅಲ್ಲಿ ಆ ಒಕ್ಕಲಿಗರ ಪತ್ರಿಕೆ ಮಹತ್ವ ಏನಂತಂದರೆ ಇಡೀ ಸಂಸ್ಥಾನದ ಅಂತ್ಯ ಅಲ್ಲಿ ಹೊಂದಾಣೆ ಅದೇ ರೇಟು. ಆ ಸರ್ಕಾರ ಏನು ಪರಮಾಡಿಸ್ತದೆ, ಪ್ರತಿ ಗ್ರಾಮದ ಪಟೇಲರು ಮತ್ತು ಇವರು ಶಾನ್ಭೋಗ್ರು ಅಂತ ಇರ್ತಾರಲ್ಲ, ಅವ್ರನ್ನ ಕೊಂಡು ಸಾರ್ವಜನಿಕರಿಗೆ ಓದಿ ತಿಳಿಸ್ಬೇಕು ಅಂತ ಒಂದು ರೀತಿ ಅಧಿಕೃತವಾಗಿ ಸರ್ಕಾರಿ ಪತ್ರ ಆ ಟೈಪಲ್ಲಿ ಇರುವಂಥದ್ದು. ಈ ಬೇರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲಿಲ್ಲ ಅದು. ಮತ್ತು ಇನ್ನೊಂದು ವಿಶೇಷ ಅಂದರೆ ಇವತ್ತಿನ ಅಡಿಷನ್ ಅಂತ ಬರ್ತದಲ್ಲ ಪೇಪರಲ್ಲಿ, ಪುರವಾಣಿ ಅಂತ. ಇಡೀ ನಮ್ಮ ಕರ್ನಾಟಕದಲ್ಲಿ ಆ ಪುರವಾಣಿ ತಂದದ್ದು ಒಕ್ಕಲಿಗರ ಪತ್ರಿಕೆ. ಅದು ಸುಮಾರು ಹೆಚ್ಚು ಕಡಿಮೆ 92,000 ನಡೀತೇವೆ. ಅದು ಭಾಳ ಇದು ಒಕ್ಕಲಿಗರ ಪತ್ರಿಕೆ. ಆ ಒಕ್ಕಲಿಗರ ಪತ್ರಿಕೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಈ ಒಕ್ಕಲಿಗರಲ್ಲಿ ಜನಜಾಗೃತಿಯನ್ನು ಮೂಡಿಸುವಂಥದ್ದು. ಮತ್ತು ಸರ್ಕಾರದ ಏನೇನು ಅನುದಾನ ಕೊಡ್ತಾರೆ, ಯಾವ ರೀತಿ ಬಳಸ್ಕೊಳ್ಬೇಕು, ಮೀಸಲಾತಿ ಅಂದ್ರೇನು, ಮತ್ತು ಮಿಲ್ಲರ್ ಸಮಿತಿ ಅಂದ್ರೇನು, ಅಲ್ಲಿ ಯಾವ ರೀತಿ ಮೀಸಲಾತಿ ಇದೆ, ಉದ್ಯೋಗ, ಶಿಕ್ಷಣ, ಅನುದಾನ, ಶಾಲೆಗಳ ನಿರ್ಮಾಣ, ಇವೆಲ್ಲ ಸಂಪೂರ್ಣವಾಗಿ ಪ್ರಚಾರ ಆಗಿತ್ತು. ಅವತ್ತು ಇನ್ನು ಯಾವುದೋ ಮೀಡಿಯಾ ಅಂದರೆ ಅವತ್ತು ಪೇಪರ್ ಒಂದೇ ಮೀಡಿಯಾ, ಬೇರೆ ಯಾವುದೂ ಇರಲಿಲ್ಲ. ಆ ಮುಖಾಂತರ ಒಂದು ಕಡೆ
ಕೆ ಎಸ್ ರಾಮಯ್ಯನವರು ಬೈಯಣ್ಣವರು ಸಂಘ ಸ್ಥಾಪನೆ ಮಾಡಿದ್ದು. ಈ ಪ್ರಚಾರಕ್ಕೋಸ್ಕರ ಬಿ ಪುಟ್ಟಯ್ಯನವರು ಒಕ್ಕಲಿಗರ ಪತ್ರಿಕೆ ಮುಖಾಂತರ ಇಡೀ ನಮ್ಮ ಮೈಸೂರು ಸಂಸ್ಥಾನದಂತೆ ಪ್ರಚಾರ ಮಾಡಿದ್ದು ಒಂದು ಭಾಗ. ಓಕೆ. ನಂತರ ಅಲ್ಲಿ ಅದರ ಮಧ್ಯೆ ಸ್ವಲ್ಪ ಆರಂಭದಲ್ಲಿ ಹಾಸ್ಟೆಲ್ ಬಿಟ್ಟರೆ ಏನೂ ಆಗಲಿಲ್ಲ. ಓಕೆ. ಏನೇನು ಇರಲಿಲ್ಲ. ಶಿಕ್ಷಣಕ್ಕೆ ಮಾಡಿದಂಥದ್ದು ಶಿಕ್ಷಣ ಮತ್ತೆ ಹಾಸ್ಟೆಲ್ ಎರಡು ಬಿಟ್ರೆ ಏನೂ ಆಗಲಿಲ್ಲ. ಶಿಕ್ಷಣಕ್ಕೆ ಏನೂ ಇಲ್ಲ, ಬರೀ ಹಾಸ್ಟೆಲ್ ಆಗಿದ್ದು. ಒಕ್ಕಲಿಗ ಹಾಸ್ಟೆಲ್ ಮಾತ್ರ ಅಷ್ಟೇ. ಹಾಸ್ಟೆಲ್ ಬಿಟ್ರೆ ಬೇರೆ ನಿರ್ಮಾಣ ಆಗಲಿಲ್ಲ. 1966ವರೆಗೂ ಯಾವುದೇ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಲಿಲ್ಲ. ಆದ್ರೂ ಅವ್ರು ಏನ್ ಮಾಡಿದ್ರು, ಲೀಸ್ ಮೇಲೆ 1935ರಲ್ಲಿ ಇವತ್ತು ವಿವಿಪುರಂ ಕಾಲೇಜ್ ಅಂತಿದೆ, ಅದನ್ನ ಬಿಲ್ಡಿಂಗ್ ಕಟ್ಟಿದ್ರು, ನಡ್ಸೋಕ್ಕಾಗಲಿಲ್ಲ. ಇವತ್ತೇನು ವಿಜಯ ಕಾಲೇಜ್ ಅಂತಿದೆ, ಬೆಂಗಳೂರು ಹೈಸ್ಕೂಲ್ ಅಂತ, ಅವ್ರಿಗೆ ಲೀಸ್ ಕೊಟ್ಬಿಟ್ರು 1935ರಲ್ಲಿ. ಅದನ್ನು ಫೌಂಡೇಶನ್ ಹಾಕಿದ್ದು ಸರ್ ಮಿರ್ಜಾ ಇಸ್ಮಾಯಿಲ್. ನಂತರ ಎಲ್ಲ ಒಕ್ಕಲಿಗರು ಅಧ್ಯಕ್ಷರು ಬಂದವರೆಲ್ಲ ಎಚ್ಚೆತ್ಕೊಂಡು ಯಾಕೆ ಅವ್ರಿಗೆ ಕೊಡಬೇಕು, ನಾವು ನಡೆಸಬೇಕು ಅಂತ 1966ನೇ ಇಸ್ವಿಯಲ್ಲಿ ಪ್ರಪ್ರಥಮವಾಗಿ ಒಕ್ಕಲಿಗರಲ್ಲಿ ವಿವಿಪುರಂ ಕಾಲೇಜ್ ಆರ್ಟ್ಸ್ ಆ್ಯಂಡ್ ಕಾಮರ್ಸನ್ನು ಸೈನ್ಸ್ ಓಪನ್ ಮಾಡಿದ್ರು. ಓಕೆ. 66ನೇ ಇಸ್ವಿಲಿ. ಅದೊಂದು ವಿಶೇಷ ಅಂತಂದರೆ ಅದನ್ನು ಮಾಡಿದವರು ಮಂಡ್ಯದವರೇ. ಓ ಹೌದಾ. ಎಸ್ ಕೆ ವೀರಣ್ಣಗೌಡರು ಅಧ್ಯಕ್ಷರಾಗಿದ್ದರು. ಈ ಮದ್ದೂರಲ್ಲಿ ML ಮಲ್ಲಿಕಾರ್ಜುನ್ ಅಂತ ಇರ್ತಾರೆ, ಆ ಎಂ ಸಿ ಲಿಂಗೇಗೌಡರ ಮಗ, ಅವ್ರು ಸೆಕ್ರೆಟರಿ ಇರ್ತಾರೆ. ಇವರು ಎಚ್ ಕೆ ವೀರಣ್ಣಗೌಡರು MP ಆಗಿರ್ತಾರೆ. ಆಗ MP ಆಗಿದ್ದಾಗ ಅವ್ರು ಭಾಳಷ್ಟು ವಿರೋಧ ಇರ್ತದೆ, ನಮ್ಗೆ ಯಾಕ್ರಿ ಈ ಎಜುಕೇಷನ್ ಸಂಸ್ಥೆ ಒಕ್ಕಲಿಗರಿಗೆ ಹೊಲ ಉಳೋದ್ಬಿಟ್ಟು ನಮ್ಗೆ ಯಾಕೆ ಅಂತ ಭಾಳ ವಿರೋಧ ಮಾಡ್ತಾರೆ. ಅವ್ರು ಯಾವುದಕ್ಕೂ ಕೇರ್ ಮಾಡೋಲ್ಲ, ನಾವು ಕಾಲೇಜ್ ಓಪನ್ ಮಾಡಲೇಬೇಕು. ಆ ಸಮಕಾಲೀನ ಇವತ್ತಿನ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜು, ವಿಜಯ ಕಾಲೇಜು ಇದೆಯೋ, ಆವತ್ತಿನ ಕಾಲದಲ್ಲಿ 3 ಕಾಲೇಜ್ ಇದ್ದದ್ದು ಈ ಬೆಂಗಳೂರು ಸೌತ್ನಲ್ಲಿ. ಗೌರ್ಮೆಂಟ್ ಕಾಲೇಜ್ ಮಾತ್ರ ಒಂದಿತ್ತು, ಅದು ಆರಂಭ ಆಗ್ತದೆ ಒಕ್ಕಲಿಗ ಸಂಸ್ಥೆ 66ನೇ ಇಸ್ವಿಲಿ. ಈ ಮಧ್ಯೆ ನೆಕ್ಸ್ಟ್ ಏನಾಗ್ತದೆ ಅಂದರೆ 1962ನೇ ಇಸ್ವಿಯಲ್ಲಿ ಒಂದು ಈ ಕೃಷ್ಣಪ್ಪ ರಂಗಮ್ಮ ಅಂತ ಒಂದು ಎಜುಕೇಷನ್ ಟ್ರಸ್ಟ್ ಅಂತ ಇರ್ತದೆ. ಓಕೆ. ಅಲ್ಲಿ ಕೃಷ್ಣಪ್ಪನವರು ಯಜಮಾನ, ಅವರ ಪತ್ನಿ ರಂಗಮ್ಮ ಅಂತ. ಆ ಕೃಷ್ಣಪ್ಪ ತೀರೋಗ್ಬಿಡ್ತಾರೆ. ಆ ರಂಗಮ್ಮ ಏನು ಮಾಡ್ತಾರೆ, ಒಂದು 5 ವರ್ಷ ನಡೆಸ್ತಾರೆ ಟ್ರಸ್ಟ್ನ. ನಡ್ಸೋಕ್ಕಾಗೋಲ್ಲ. ಕೊನೆಗೆ ಏನು ಮಾಡ್ತಾರೆ, ಅದರ ಪೂರ್ತಿ 96 ಎಕರೆ, ಇವತ್ತಿನ ಯಶವಂತಪುರ ಹೋಬಳಿ ಮಾಳ್ಗಾಲ ಮತ್ತು ಸಜ್ಜೆಪಳ್ಳಿ ಅಂತ ಗ್ರಾಮ ಅವತ್ತು, ಅಲ್ಲಿ 96 ಎಕರೆ ನೆನ್ಪಿಟ್ಕೊಳ್ಳಿ. ಆ 96 ಎಕರೆ ಸಂಪೂರ್ಣವಾಗಿ ಒಕ್ಕಲಿ ಸಂಘದ ಸುಪರ್ತಿ ಕೊಡ್ತಾರೆ. ಇಲ್ಲಿ ಏನು ವ್ಯವಸ್ಥೆ ಅಂತಂದರೆ, ಅದನ್ನು ಸಂಪೂರ್ಣವಾಗಿ ಡಾಕ್ಯುಮೆಂಟೇಷನ್ ಮಾಡಿಸ್ಕೊಂಡಿಲ್ಲ, ಚೆಕ್ ಬಂದಿ ಹಾಕಲಿಲ್ಲ, ಹದ್ದುಬಸ್ತು ಮಾಡಿಲ್ಲ, ತಂತಿ ಬೇಲಿ ಹಾಕ್ಸಿಲ್ಲ. ಹಾಗೆಲ್ಲ ಸಂಪೂರ್ಣ ಎನ್ಕ್ರೋಚಾಗಿ ಕೊನೆಗೆ ಅದು 2000 ಹೊತ್ತಿಗೆ ಎಷ್ಟು ಮಟ್ಟಿಗೆ ಅಂತಂದರೆ, ಇವತ್ತು 45-50 ಎಕರೆ ಸಂಪೂರ್ಣವಾಗಿ ಈ ನಾವು ಲ್ಯಾಂಡ್ ಗ್ರಾಬರ್ಸ್ ಅಂತ ಹೇಳ್ತೀವಲ್ಲ, ಈ ಭೂ ಕಬಳಿಕೆದಾರರ ಪಾಲಾಗಿದೆ. ಆ ಪಾಲಾಗಬೇಕಾದ್ರೆ ಈ ಪ್ರಸ್ತುತ ಅಥವಾ ಏನು ಇವತ್ತು ಒಕ್ಕಲಿ ಸಂಘ ಡೈರೆಕ್ಟರ್ಗಳು ಅಥವಾ ಆಫೀಸ್ ಬೇರೆ ಅಂತಾರ, ಅವ್ರು ಸಂಪೂರ್ಣ ಗುರುತರವಾದ ಆರೋಪ ಇದೆ. ಒಂದು ಬೆಂಗಳೂರು ಹಾಟ್ ಟಾಪ್ ಸಿಟಿಲಿದ್ದಂತ ಒಂದು ಪ್ರಮುಖವಾದ ಜಾಗವನ್ನ ಇವತ್ತು ಸಂಘದಿಂದ ಕೈತಪ್ಪೋಗ್ಲಿಕ್ಕೆ ಕಾರಣೀಭೂತರು ಯಾರು ಸರ್? ಹಾಗಾದ್ರೆ ಕಾರಣೀಭೂತ ಒಕ್ಕಲಿ ಸಂಘ ಡೈರೆಕ್ಟರ್ಗಳೇ. ಹೌದು. ಯಾವ ಅವಧಿನಲ್ಲಿ, ಯಾವ ತರ ಅವಧಿನಲ್ಲಿ ಆಗಾಯ್ತು? ಅದು ಹೇಳಕ್ ಹೋದ್ರೆ ತುಂಬಾ ದೊಡ್ಡ ವಿಷಯ. ಅಂದ್ರೆ ಸುಮಾರು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲ ಇದೆ. ಅಲ್ಲಿ ಏನು ನಮ್ಮ ಒಕ್ಕಲಿಗ ಜನಾಂಗದ ಪ್ರಮುಖ ರಾಜಕಾರಣಿಗಳಿದೆಯೋ ಎಲ್ಲರೂ ಫಲಾನುಭವಿಗಳು, ಯಾರು ಕೂಡ ಬಗ್ಗೆ ಚಕಾರ ಎತ್ತಾ ಇಲ್ಲ, ಒಕ್ಕಲಿ ಸಂಘ ಸುಪರ್ದಿ ಕೊಡ್ತಿರ್ಲಿಲ್ಲ. ಯಾರು ಕೇಳಿದ್ರೆ ಮೌನವಾಗಿದ್ದಾರೆ, ಯಾರು ಹೇಳುವಂಗಿಲ್ಲ. ಈಗ ನಾವು ಎಲ್ಲರೂ ಸಮಪಾಲು ಹೋಗಿದೆ, ಅದೇನು ಮುಚ್ಚುಮರಿ ಏನಿಲ್ಲ. ಅದರಿಂದ ಸಂಪೂರ್ಣವಾಗಿ ಅವರು ಕಾರಣ, ರಾಜಕಾರಣಿಗಳ ಕಾರಣ, ಈ ಏನು ಚುನಾಯಿತ ಯಾರು ಚುನಾಯಿತ ಪ್ರತಿನಿಧಿಗಳಿದ್ರು ಮತ್ತು ಸಂಘದ ಆಡಳಿತ ಮಂಡಳಿಗಳಿದ್ರು, ಎಲ್ಲರೂ ಕೂಡ ಕಾರಣ ಆಗಿರ್ತಾರೆ. ಓಕೆ ಸರ್, ಈಗ ಹಲವಾರು ಶಿಕ್ಷಣ ಸಂಸ್ಥೆಗಳ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ. ಈಗ ಏನಾಗಿದೆ, ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿ ನಮ್ಮ ಒಕ್ಕಲಿಗ ಜನಾಂಗ ಹೇಳೋದಾದ್ರೆ ಹಲವಾರು ಜಿಲ್ಲೆಗಳಲ್ಲಿ ಇವತ್ತಿದೆ. 9 ಜಿಲ್ಲೆಗಳಲ್ಲಿ ತುಂಬಾ ಸಾಂದ್ರತವಾಗಿರ್ತಕ್ಕಂಥ ಜನಸಂಖ್ಯೆ ಇದೆ, ಮತ್ತೆ ಒಂದು 5 ಜಿಲ್ಲೆಗಳಲ್ಲಿ ಸ್ವಲ್ಪ ಚದುರಿದ ಹಾಗೆ ಸಾಂದ್ರತೆ ಒಂದು ಒಕ್ಕಲಿಗ ಜನಾಂಗ. ಆದ್ರೆ ಯಾವ ಕಾರಣಕ್ಕೋಸ್ಕರ ಬೆಂಗಳೂರು ಕೇಂದ್ರಿತವಾಗಿ ಒಕ್ಕಲಿಗ ಸಂಘ ಸ್ಥಾಪನೆ ಆಯ್ತು, ಮತ್ತೆ ಜಿಲ್ಲಾವಾರು ಕೇಂದ್ರಗಳಿಗೆ ಯಾಕೆ ವಿಸ್ತರಣೆ ಆಗ್ಲಿಲ್ಲ ಇವತ್ತು ಕೂಡ? ಇಲ್ಲ, ಅವತ್ತು ಅಂದ್ರೆ ಮೈಸೂರು ರಾಜಧಾನಿ ಇತ್ತು ಆಗ 47ರವರೆಗೆ. ನಂತರ ಬೆಂಗಳೂರು ರಾಜಧಾನಿ ಆದಾಗ ಕೇಂದ್ರ ಆಗಿತ್ತಲ್ಲ, ಆಗ ಅಲ್ಲಿ ಹೇಳ್ದಲ್ಲ 66ನೇ ಇಸ್ವಿವರೆಗೂ ಯಾವ ಶಿಕ್ಷಣ ಸಂಸ್ಥೆ ಇರಲಿಲ್ಲ. ಓಕೆ. ಬರೀ ಹಾಸ್ಟೆಲ್ ಮಾತ್ರ ಇತ್ತು. ಈಗ ನೀವು ಹೇಳೋದು ಅದು ಒಂದು ರೀತಿ ಭಾಳಷ್ಟು ದುಃಖದಾಯಕ ಸಂಗತಿ. ಅದೇ ಸಂದರ್ಭದಲ್ಲಿ 1906, 7, 8, 9ರಲ್ಲಿ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅಂತ ಇದೆ. ಇವತ್ತು ಇಡೀ ಕರ್ನಾಟಕದಾದ್ಯಂತ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಸುಮಾರು 60 ಕಾಲೇಜುಗಳು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಇವ್ರಿಗೆ ಕೇವಲ ಒಂದೇ ಒಂದು ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ಗೆ ಸೀಮಿತವಾಗಿದ್ದಾರೆ. ಮೊದಲೇ ಮಾಡಿದ್ರೆ ಒಂದು ಕಾಲೇಜಲ್ಲಿ 50% ಗೌರ್ಮೆಂಟ್ಗೆ 50% ಹಂಚ್ಕೊಳ್ತಾರೆ. ಆ ಕಾರಣಕ್ಕೆ ಎಕ್ಸ್ಟೆಂಡ್ ಮಾಡಿಲ್ಲ. ಸದ್ಯಕ್ಕೆ ಇವತ್ತು ಎಲ್ಲ ಜಿಲ್ಲಾವಾರುಗಳಲ್ಲೂ ಕೂಡ
ಒಕ್ಕಲಿಗರ ಹಾಸ್ಟ್ಲಿದೆ, ಒಕ್ಕಲಿಗ ಸಂಘದ ಹಾಸ್ಟ್ಲಿದೆ. ಅದೊಂದು ವಿಶೇಷ ಅಂತಂದರೆ ನಾವು ಈ ವಿಷಯದ ಸಂದರ್ಭದಲ್ಲಿ ಈ ಮಂಡ್ಯದ ಎಂ ಶ್ರೀನಿವಾಸನ ನಿಲ್ಲಲೇಬೇಕು ಶಾಸಕರು. ಯಾಕೆಂದರೆ ಪ್ರಪ್ರಥಮ ಬಾರಿಗೆ ಅವರು ಸೆಕ್ರೆಟರಿ ಆಗಿದ್ದಾಗ ಈ ಇವತ್ತು ಆ ಸ್ಯಾಂಜೋ ಹಾಸ್ಪಿಟ್ಲ್ ಮುಂದೆ ಒಕ್ಕಲಿಗರ ಸಂಘ ಹಾಸ್ಟ್ಲಿದೆಯಲ್ಲ, ಅದು 4.5 ಎಕರೆ ಕಡೆ 6 ಎಕರೆ ಇರಬೇಕು. ಅದನ್ನು ಪರ್ಚೇಸ್ ಮಾಡಿದರು. ಪರ್ಚೇಸ್ ಮಾಡಿ ಯಾಕೆ ಬೆಂಗಳೂರಿಗೆ ಯಾಕೆ ಇರಬೇಕು, ನಮ್ಮ ಕಡೆ ಎಕ್ಸ್ಟೆಂಡ್ ಮಾಡಿ ಹಾಗೆ ಕಾಲೇಜ್ ಓಪನ್ ಮಾಡಿ ಅಂತ. ಅದು ಭಾರಿ ವಿರೋಧ ಕಡೆ ಇವರು ಕೇರ್ ಮಾಡಿಲ್ಲ. ಫಸ್ಟು ನೀವು ಹೇಳ್ದಂಗೆ ವಿಸ್ತರಣೆವಾಗಿದ್ದು ಮಂಡ್ಯದಲ್ಲಿ, ಅದು ಅವ್ರಿಗೆ ಕೀರ್ತಿ ಎಂ ಶ್ರೀನಿವಾಸ ತೋರ್ತದೆ. ಕೊನೆಗೆ ಅದು ಭಾಳ ಸಮಸ್ಯೆ ಆಗಿತ್ತು. ಈಗಲೂ ಸರ್ ಹಾಸ್ಟೆಲ್ ನಡೀತಾ ಇಲ್ಲ ಸರ್, ಅಲ್ಲಿ ನಡೀತಾ ಇದೆ. ಒಂದು ಇದರದೇ ಅದು ನರ್ಸಿಂಗ್ ಕಾಲೇಜ್ ನಡೀತಾ ಇದೆ, ನರ್ಸಿಂಗ್ ಜೊತೆಗೆ ಹಾಸ್ಟೆಲ್ ಇದೆಯಾ ಅಲ್ಲಿ? ಹಾಸ್ಟೆಲ್ ಇದೆ. ಅಲ್ಲೊಂದು ವಿಶೇಷ ಅಂತಂದ್ರೆ, ಅದು ಆರಂಭದಲ್ಲಿ ಅಗ್ರಿಮೆಂಟ್ ಆದಮೇಲೆ ಅದು ಹೊಸಬುದ್ನೂರವ್ರದ್ದು, ಅದು ಕೊನೆಗೆ ರೇಟ್ ಜಾಸ್ತಿ ಕೇಳಿದ್ರೆ ಬೂಮ್ ಆಗಿತ್ತು ಅಂತ ಕೊನೆಗೆ ಕಿರಿಕಾಗಿ ಅಲ್ಲಿ ಡಾಕ್ಟರ್ ಸಿ ವಿಠಲ್ ಅಂತ ಅಧ್ಯಕ್ಷರಾಗಿದ್ದರು. ಅವ್ರ ಹತ್ರ ಹೋಗಿಲ್ಲ, ಸ್ವಾಮಿ ನಮಗೆ ವಾಪಸ್ ಕೊಟ್ಬಿಡಿ ದುಡ್ಡು, ಕೊಟ್ಬಿಡ್ತೀವಿ, ಹಿಂಗೆ ಬರ್ಕೊಡಿ ಅಂತ ಕಿರಿಕಾಯಿತು. ಹೋಗಿ ನಿಮ್ಮ ಸವಾಸ ಬೇಡ, ನಿಮ್ಮ ಮಂಡ್ಯದಲ್ಲಿ ಶ್ರೀನಿವಾಸ ಉಂಟು, ನೀವು ಉಂಟು ಅಂತ ಶ್ರೀನಿವಾಸ ಹತ್ರ ಬಂದರು. ನಮಗೆ ಇದು ಜಾಸ್ತಿ ದುಡ್ಡು ಕೊಡಿ, ಇಲ್ಲದ್ರೆ ವಾಪಸ್ ಜಮೀನು ಕೊಡಿ ಅಂತ. ಆಗ ಸುಮಾರು ಜನ ಅವರ ಕೆಲವು ಅನುಯಾಯಿಗಳು ಹೇಳಿದ್ರು, ಈ ಜಮೀನು ಹಣ ನೀವೇ ತಗೊಬೇಡಿ, ನಿಮ್ಮ ಸಂಸ್ಥೆಗೆ ಮಾಡ್ಕೊಳ್ಳಿ ಅಂತ. ನಾನು ಸಂಸ್ಥೆ ಮಾಡೋದು ನಾನು ಯಾಕೆ ಬೇಕಾಗಿತ್ತು, ಒಕ್ಕಲಿಗ ಸಂಘ ಬೆಳೀಲಿ ಮಾಡಿದ್ದು. ಕೊನೆಗೆ ಅವರೆಲ್ಲ ಸಮಾಧಾನ ಮಾಡಿ ಸ್ವಲ್ಪ ಮಟ್ಟದ ಪ್ರಮಾಣ ಹಣ ಕೊಟ್ಟು ರಿಜಿಸ್ಟ್ರೇಷನ್ ಆಗಿ, ಅದೇ ನೀವು ಹೇಳಿದ್ರೆ ಬೆಂಗಳೂರು ಬಿಟ್ಟು ಫಸ್ಟ್ ಬಂದದ್ದೇ ಮಂಡ್ಯಕ್ಕೆ. ಓಕೆ, ಅಂದ್ರೆ ಜಿಲ್ಲಾ ಕೇಂದ್ರಕ್ಕೂ ಸ್ವಲ್ಪ ವಿಕೇಂದ್ರೀಕರಣ ಆಗ್ಬೇಕು ಅನ್ನೋದನ್ನು ಆಯ್ತು ಮಂಡ್ಯದಲ್ಲಿ ಆಯ್ತು. ಎಲ್ಲ ಈ ಚಿಕ್ಕಮಗಳೂರು, ಕೊಡಗು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು ಎಲ್ಲ ಕಡೆ ಅಷ್ಟು ಒಕ್ಕಲಿಗ ಹಾಸ್ಟೆಲ್ ಇದೆ. ಅದು ಆರಂಭ ಆಗಿದೆ ಮಂಡ್ಯದಿಂದ ಆರಂಭ ಆಯ್ತು. ಅದು ಹಾಸ್ಟೆಲ್ ಮಾತ್ರ ಇಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಓಪನ್ ಆಗಿದೆ. ಬೇರೆ ಕಡೆ ಎಲ್ಲೂ ಯಾವುದೇ ಶಿಕ್ಷಣ ಸಂಸ್ಥೆಗಳು ಯಾವುದೂ ಇಲ್ಲ. ಸರ್, ಒಂದು ಉಲ್ಲೇಖ ಮಾಡಿದ್ರಿ, ಅದೇ 1902-3 ಸ್ಥಾಪನೆ ಅಂತ ಲಿಂಗಾಯತ ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿ ಇವತ್ತು ನಾನು ತಿಳಿದ ಮಟ್ಟಿಗೆ ಸರಿಸುಮಾರು ಒಂದು 50-60 ಕಾಲೇಜುಗಳು ಮತ್ತೆ ಒಂದು ಲಕ್ಷ ಕೋಟಿಯಷ್ಟು ಆಸ್ತಿಯನ್ನ ಅದು ಇವತ್ತು ಹೊಂದಿದೆ ಅಂತೇಳಿ, ಬೃಹತ್ ಆಸ್ತಿಯನ್ನ. ಬಟ್ ಅದೇ ಸಮಯದಲ್ಲಿ ಪ್ರಾರಂಭವಂತ ಒಕ್ಕಲಿಗರ ಸಂಘ ಯಾಕೆ ಸೀಮಿತವಾಗಿ ಉಳಿದ್ಬಿಡ್ತು? ಬರೀ ಒಂದು 2-3 ಕಾಲೇಜುಗಳಿಗೆ, ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜು, ಅಷ್ಟನ್ನೇ ಅವ್ರ ವ್ಯಾಪ್ತಿ 5,000 ಕೋಟಿಗೆ ಇವ್ರ ಆಸ್ತಿ ಸೀಮಿತ ಆಗೋಯ್ತಾ? ಏನಕ್ಕೆ ವಿಸ್ತರಣೆ ಆಗ್ಲಿಲ್ಲ? ವಿಸ್ತಾರ ಆಗ್ಲಿಕ್ಕೆ ಏನ್ ಸಮಸ್ಯೆ ಬಂತು? ಇಲ್ಲಿ ಸಮಸ್ಯೆ ಅಂದರೆ ಪ್ರತಿ 3 ವರ್ಷಕ್ಕೊಂದು ಎಲೆಕ್ಷನ್ ಇರ್ತಾ ಇತ್ತು. ಓಕೆ, ಆಮೇಲೆ 5 ವರ್ಷಕ್ಕೆ ಮಾಡಿದರು. ಇಲ್ಲಿ ಬದ್ಧತೆ ಯಾಕಿಲ್ಲ ಅಂದರೆ, ನಾನು ಈ ಸರಿ ಇದ್ದೀನಿ, ನೆಕ್ಸ್ಟ್ ಗೆಲ್ತಾನೆ ಇಲ್ಲೋ ಗೊತ್ತಿಲ್ಲ, ಎಷ್ಟು ಬೇಕಾದ್ರೂ ಕೆರ್ಕೊಂಡು ಹೋಗೋಣ ಅಂತ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಆ ಕೆಲವರು ಎಲ್ಲರೂ ಅಂತಲ್ಲ, ಮೋಸ್ಟ್ ಆಫ್ ದಿ ಪೀಪಲ್ ಯಾವಾಗಿಂದ ಅದು 90 ಈಚೆಗೆ ಅಷ್ಟೇ. ಇಂಥ 2000 ಈಚೆಗೆಲ್ಲ ಪ್ರಾಮಾಣಿಕರೇ ಎಲ್ಲ, ಅವ್ರೇನು ಯಾರು ಮುಡ್ತಿರಲಿಲ್ಲ. ಎಷ್ಟು ಮಟ್ಟಿಗೆ ಮುಡ್ತಿರಲಿಲ್ಲ ಅಂತಂದರೆ, ಅಲ್ಲಿ ಹೇಳ್ತಾರೆ, ಕೆಲವರು ಹಿಂದೆ ಮರಿಗೌಡರು ಎಲ್ಲ ಇದ್ದಾಗ ಮಧ್ಯಾಹ್ನ ಊಟಕ್ಕೆ ಯಾವುದೇ ಸರ್ಕಲಲ್ಲಿ ಒಂದು ಬನ್ನು, ಒಂದು ಟೀ ಪಾರ್ಸಲ್ ತಗೊಂಬಂದು ಅಷ್ಟು ಕುಡ್ಕೊಂಡು ಹೋಗಿದ್ದಾರೆ, ಸಂಗದು ತಿನ್ನಲ್ಲಪ್ಪ ಅಂತ. ಅದು ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಒಂದು 2-3 ದಶಕ 2 ದಶಕಗಳಲ್ಲಿ 95 ಈಚೆಗೆ ಅದು ಆಲ್ಮೋಸ್ಟ್ ಅಲ್ಲಿ ವಿಠಲ್ ಅವರೇ ಲಾಸ್ಟ್. ಆ ದೊಡ್ಡ ಸರ್ಜನ್ ಅವರು ಬೇಕಾಷ್ಟು ಬಿಲ್ಡಿಂಗ್ ಕಟ್ಟವ್ರು, ಅವ್ರಿಗೆ ಅದಾದ್ಮೇಲೆ ಯಾವ ರೀತಿ ಎಲ್ಲ ಲಕ್ಷ ಎಲ್ಲ ಕೋಟಿಗಟ್ಲೆ. ಒಬ್ಬ ಅಧ್ಯಕ್ಷನಿಗೆ ಇವತ್ತು ಕೋರ್ಟರ್ ಕೇಸ್ ಇದೆ, 70 ಕೋಟಿ ರೂಪಾಯಿ ಮೋಸ ಮಾಡೋನೆ ಅಂತ ಮೆಡಿಕಲ್ ಸಿಟಿನೂ ಡ್ಯೂ ಇದೆ. ಆ 70 ಕೋಟಿಗೆ ಕಡೆ ಜಮೀನು ತಗೊಂಡು ಮಾಡ್ಬೋದಾಗಿತ್ತು. ಒಬ್ಬರೇ ಅಂತಲ್ಲ, ಈಗ ನಾವು ತಿನ್ಬೇಕು ಅಂತ ನಿಮ್ಗೂ ಹಂಚ್ಬೇಕಲ್ಲ, ಈಗ ಎಲ್ಲ ಹಂಚ್ಕೊಳ್ಳುವಂತ ಇದಾಗಿ ಇದು ಇಲ್ಲ. ಒಂದು ಜೊತೆಗೆ ಇನ್ನೊಂದು ವಿಶೇಷ ಅಂದರೆ, ಇಲ್ಲಿ ಹಿಂದೆಲ್ಲ ಭಾಳ ಎಜುಕೇಟೆಡ್ಗಳು, ಜನಾಂಗದ ಬಗ್ಗೆ ಬದ್ಧತೆ ಇರೋರು, ಮುಂದುವರಿಸ್ಬೇಕು ಅಂತಿದ್ರು, ಬರ್ತಾಯಿದ್ರು. ಇತ್ತೀಚೆಗೆ ಪ್ರೆಸೆಂಟಿಗೆ 35 ಜನರಲ್ಲಿ, ನಿಮ್ಮ ಬಿಲೀವರ್ ನಾಟ್, SLC PUC ಫೇಲ್ 20 ಜನ ಅವರೇ. ಈಗ ಹಾಲಿ ನಿರ್ದೇಶಕರು ಅವರು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಲಾ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಅಲ್ಲೆಲ್ಲ ಚೇರ್ಮನ್ಗಳವರು. ಅವ್ರು ಏನ್ ಮಾಡ್ಬಲ್ರ ಅವ್ರು ಎಜುಕೇಶನ್ ಬಗ್ಗೆ? KH ರಾಮಯ್ಯ ಕನಸು ಏನಾಯ್ತು ಇವತ್ತು ಅಂತ ಎಲ್ಲ ಅದೊಂದೆಲ್ಲ ಬೇಕಾಸ್ ತ್ಯಾಗ ಮಾಡಿದಾರಲ್ಲ ಅವತ್ತಿನ ಸಂಘದ ಸ್ಥಾಪನೆ ನೋಡಿ. ಒಂದು 5 ವರ್ಷ ಟರ್ಮ್ನಲ್ಲಿ 5 ಜನ ಪ್ರೆಸಿಡೆಂಟ್ ಆಗ್ತಾರೆ, ಸೆಕ್ರೆಟರಿ ಆಗ್ತಾರೆ. ಆ ಕಡೆ ನಿಮ್ಮ ಕಡೆ ಹೋಗೋದು, ನೀವೇನು ಕೊಟ್ಟಿಲ್ಲ ಅಂದ್ರೆ ನೀವೆಷ್ಟು ಕೊಡ್ತೀಯಪ್ಪ ಅಂತ ಈ ಕಡೆ ಹೊಡ್ಬರೋದು. ಹೀಗೆ ಬಹಳ ಅಧಿಕಾರ ಅನುಭವಿಸ್ಲಿಕ್ಕೋಸ್ಕರ ಮಾತ್ರ ಸಂಘ ಒಂದ್ ಜೊತೆಗೆ ಹಣ ಕೂಡ ಅಷ್ಟೇ, ಹಣವನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡುವಂಥದ್ದು. ಕುದುರೆ ವ್ಯಾಪಾರ ಅಂತಾರಲ್ಲ, ಈಗ 35 ಜನ 18 ಜನ ಬೇಕೇ ಬೇಕು. ಹೌದು, ಒಂದು ಫಾರ್ಮೇಶನ್ ಆಗ್ಬೇಕಾದ್ರೆ 5 ಜನ ಸುಮ್ಮನೆ ಕಾಯ್ತಾ ಇರ್ತಾರೆ, ಯಾರು ಎಷ್ಟು ಕೊಡ್ತಾರೆ ಕಡೆ ಹೋಗುವಂಥದ್ದು. ಈಗ ಏನು ಉದಾರ ಆಗ್ತದೆ. ಈಗ KLE ಸಂಸ್ಥೆ ಹೇಗೆ ಅಂತಂದ್ರೆ, ಕರ್ನಾಟಕ ಒಂದೇ ಅಲ್ಲ, ಇವನ್ ಮಹಾರಾಷ್ಟ್ರಲ್ಲೂ ಕೂಡ ಬೇಕಾದ ಕಾಲೇಜುಗಳು ಓಪನ್ ಮಾಡಿದೆ. ಹೌದು, ಬೆಂಗಳೂರಲ್ಲಿ ಸುಮಾರು ಕಡೆ 4-5 ಕಡೆ ಇದೆ. ಇಲ್ಲೂ ಕೂಡ ಬೆಂಗಳೂರಲ್ಲಿ ಒಂದು ಶ್ರೀಗಂಧದ ಕಾವಲು ಅಂತಿದೆ. ಹೌದು, 26 ಎಕರೆ. ಅದೊಂದು ದೊಡ್ಡ ದುಸ್ಥಿತಿ ಏನಂತಂದ್ರೆ,
ಇಲ್ಲಿ ಎಮ್ ವಿ ವೆಂಕಟಪ್ಪನವರು ಅಂತ ಈ ಕೋಲಾರದವರು ಮಿನಿಸ್ಟರ್ ಆಗಿದ್ದರು, ರೆವಿನ್ಯೂ ಮಿನಿಸ್ಟ್ರು. ಆಗ ಮತ್ತು ಎಚ್ ಎಸ್ ಶ್ರೀಕಂಠಯ್ಯನವರು ಇಬ್ಬರು ಇದ್ದಾಗ ಏನು ಮಾಡಿದರು, 25 ಎಕರೆ ಸ್ಯಾಂಕ್ಷನ್ ಮಾಡಿದರು. ಆಗ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಅಂತಿತ್ತಲ್ಲ, ಹಾಗೇನು ಮಾಡಿದ್ರು, ಈ ಗೋಲ್ಡನ್ ವ್ಯಾಲಿ ಸ್ಕೂಲ್ ಅಂತ ಒಂದು ಇವರು ಕೆಂಗಲ್ ಹನುಮಂತಯ್ಯನವರು ಅಳಿಯ ತಿಮ್ಮೇಗೌಡ ಅಂತ ಅಲ್ಲಿ ಕೋಲಾರ KGF ಇದೆ. 25 ಎಕರೆ ಲ್ಯಾಂಡ್ ಲೀಡಿಂಗ್ ಆಗಿದೆ. ನಿಮ್ಮ ಟ್ರಸ್ಟ್ಗೆ ಬರೆದಿದ್ದು 25 ಎಕರೆ ಕೊಟ್ಟಿರ್ತೀವಿ, 12 ಎಕರೆ ಕೊಟ್ಟಿರ್ತೀವಿ, ನಾವು ಉಳಿಸ್ಕೊಂಡಿರ್ತೀವಿ ಅಂತ ಇಂಟ್ರು. ನಂತರ ಆ ಬಾಡಿ ಚೇಂಜ್ ಆಯಿತು, ಅದು ಹಾಗೇ ಮುಂದುವರೆತು. ಇವತ್ತು ಬಿಡ್ತಾ ಇಲ್ಲ. ವಕೀಲ ಸಂಘ ಸ್ಥಾಪನೆ ಆಗಿದ್ದು 26 ಎಕರೆಯಲ್ಲಿ, ಅದು ಹೋಯ್ತದು ಶ್ರೀಗಂಧದ ಕಾವಲು. ಇವತ್ತು ಅಲ್ಲಿ ಡಿಗ್ರಿ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, IITಗಳಿದೆ, ಎಲ್ಲ ಇದೆ, ಭಾಳ ವಿಶಾಲವಾಗಿದೆ. 50% ಅಲ್ಲಿ ಸಿಕ್ಕಿ ಅದು ಹೋಯ್ತು. ಯಾಕೆಂದ್ರೆ ಅವತ್ತು ಇವರು ಬರ್ಸ್ಕೊಂಡು ಭದ್ರತೆ ಮಾಡ್ಕೊಂಡಿದ್ರೆ ಯಾವ ಸಮಸ್ಯೆ ಇರಲಿಲ್ಲ. ಅದು ಒಂದು. ಆಮೇಲೆ ಜೊತೆಗೆ ನಾವೇನು ಒಕ್ಕಲಿಗರು ಮಿನಿಸ್ಟ್ರುಗಳು ಅಂತ ಹೇಳ್ತೀವ, ಕೆಲವೇ ಎಮ್ ವಿ ವೆಂಕಟಪ್ಪ ಶ್ರೀಕಂಠನ ಬಿಟ್ಟರೆ ಯಾರ ಕೊಡುಗೇನೂ ಇಲ್ಲ. ಒಕ್ಕಲಿಗ ಸಂಘ ಎಲ್ಲ ಪೂರ್ತಿ ಅಮೌಂಟ್ ಬಳಸ್ಕೊಂಡಿರೋರೆ. ಉದಾಹರಣೆಗೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಂತ ಇದೆ, ಹೌದು, ಅದು 7 ಎಕರೆಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಅದು ಕಾಲೇಜು, ಈ ಕಡೆ ಹಾಸ್ಪಿಟ್ಲು. ಅದನ್ನು ಗುಂಡ್ರಾವ್ ಪೀರಿಯಡಲ್ಲಿ ಸ್ಯಾಂಕ್ಷನ್ ಆಯಿತು. ಗುಂಡ್ರಾವ್ ಒಂದೇ ಅಲ್ಲ, ಆ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ರು ಅವರೇ ಸ್ಯಾಂಕ್ಷನ್ ಮಾಡಿದವರು, ಕೊಡ್ತಿರಲಿಲ್ಲ ಆಗನ್ನು. ಅಲ್ಲಿ ಕೊನೆಗೆ ಆ ಮೆಡಿಕಲ್ ಕಾಲೇಜನ್ನು ಓಪನ್ ಮಾಡಬೇಕಾದ್ರೆ SC ಇಡಬೇಕು ಅಂತ ಬಂತು, ಗೊಂದಲ ಆಯಿತು. ಅದವ್ರಿಗೆ SC ಇಟ್ಟಿರಲಿಲ್ಲ. ಯಾಕ್ರಿ ಅವ್ರೇ SC ಇಡ್ತಾರೆ, ಈ ಬೆಂಗಳೂರು ಕಟ್ತಾರೆ ಕೆಂಪೇಗೌಡ ಅವ್ರ SC ಇಡ್ರಿ ಅಂತ ಆ ತಕ್ಷಣ ಅಲ್ಲೇ ಹೇಳಿದ್ದು ಮೊನ್ನೆ ಗುಂಡ್ರಾವ್ ಅವರು ಸ್ಯಾಂಕ್ಷನ್ ಮಾಡಿಕೊಟ್ರು, 7 ಎಕರೆ ಜಮೀನು ಕೊಟ್ಟರು, ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಈ ಒಕ್ಕಲಿಗರ ಮುಖ್ಯಮಂತ್ರಿಗಳ ಕೊಡುಗೆ ಏನೂ ಇಲ್ಲ. ಅದೇ ಒಕ್ಕಲಿಗ ಜನಾಂಗದಿಂದ ಆಯ್ಕೆ ಆಗಿ ಬಂದಂತ ಜನಪ್ರತಿನಿಧಿಗಳು ಮತ್ತೆ ಉನ್ನತ ಹುದ್ದೆಯನ್ನು ಅಲಂಕರಿಸಿದಂತ ಮುಖ್ಯಮಂತ್ರಿಗಳಿಂದ ಏನೂ ಆಗಿಲ್ಲ ಅಂತ ಹೇಳ್ತೀರಾ? ಏನೂ ಆಗಿಲ್ಲ. ಸಂಘಕ್ಕೇನು ಅದರಿಂದ ಕೊಡುಗೆಗಳಾಗಲಿಲ್ಲ? ಖಂಡಿತ ಇಲ್ಲ. ಇವನು ಕೆಂಗಲ್ ಹನುಮಂತಯ್ಯನ ಕಾಲದಿಂದ ಹಿಡಿದು ಕಡದಾಳ್ ಮಂಜಪ್ಪನವ್ರ ಕಾಲದಿಂದ ಹಿಡಿದು ಸಂಘಕ್ಕೆ ಏನೂ ಇಲ್ಲ. ಇವತ್ತಿನ DK ಶಿವಕುಮಾರ್ ಅವ್ರಿಗೂ ಏನೂ ಆಗಿಲ್ಲ ಅಂತ ಹೇಳ್ತೀರಿ? ಆ DK ಶಿವಕುಮಾರ್ ಒಂದ್ಸರಿ ಪ್ರಶ್ನೆ ಬಂದಾಗ, ನಾನು ಇದು ಮಿನಿಸ್ಟರ್ ಆಗಿ ಫಸ್ಟ್ ಇವ್ರ ಪೀರಿಯಡಲ್ಲಿ ಆಗಿದ್ದಾಗ, ಮಿನಿಸ್ಟರ್ ಆಗಿದ್ದಾಗ, ಯಾವುದು ಅರ್ಬನ್ ಮಿನಿಸ್ಟರ್ ಆಗಿದ್ದಾಗ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ, ಎಲ್ಲ ಜಾತಿ ಜನಾಂಗದವ್ರು ಬರ್ತಾರೆ, ಕೊಡ್ತಾರೆ, ಸ್ಯಾಂಕ್ಷನ್ ಮಾಡ್ತೀವಿ, ನೀವು ಒಕ್ಕಲಿಗ ಸಂಘ ಎಷ್ಟು ಜನ ಬಂದಿದ್ದೀರಿ ನಮ್ಮ ಹತ್ರ, ಬೈದು ಹೇಳಿ, ಫೈಲ್ ಇದು ಹೇಳಿ, ಪ್ರೊಫೈಲ್ ಇದು ಹೇಳಿ, ಇವತ್ತು ಸ್ಯಾಂಕ್ಷನ್ ಮಾಡ್ತೀವಿ ಅಂದರು. ಇವ್ರಿಗೆ ಅಹಮ್ ಅಂತಾರೆ, ಅವ್ರ ಹತ್ರ ಹಾಕೋಬೇಕು, ಇವ್ರ ಹತ್ರ ಹೋಗ್ಬೇಕು. ಈಗೆಲ್ಲ ಹಿಂದೆ ಮಿನಿಸ್ಟರ್ ಆಗಿದ್ದಾಗ ಇವರು ಹಿಂದೆಲ್ಲ ಏನು ಮಾಡ್ತಿದ್ರು, ಒಂದು ಕಾಲದಲ್ಲಿ ಬಿಲಿವರ್ ನಾಟ್ MH ಮರಿಗೌಡರನ್ನು ಕೇಳಿರಬೇಕು. ಹೌದು, ಅವರು ಆರ್ಟಿಕಲ್ಚರ್ ಪಿತಾಮಹ, ನಮ್ಮ ಕರ್ನಾಟಕ ಆರ್ಟಿಕಲ್ಚರ್ ಎಲ್ಲ ಅವರು ಅಧ್ಯಕ್ಷರಾಗಿ 2 ಟರ್ಮ್ ಇದ್ರು. ಅವ್ರು ಎಷ್ಟು ಮಟ್ಟಿಗೆ ಅಂತಂದರೆ, ಹೆಗಡೆ ಆಗಲಿ ಗುಂಡ್ರಾವಾಗಿ ಫೋನ್ ಮಾಡೋರು, ಸ್ವಾಮಿನ ಬರ್ತಾ ಇದ್ದೀನಿ ನೋಡಿ ಅಂತ. ಈಗ ಫೋನ್ ಮಾಡಿ ಹೋಗ್ತಿದ್ರು, ಯಾಕೆಂದ್ರೆ ಗೌರವ ಇತ್ತು. ಹೌದು, ನೀವು ಏನು ಬೇಕು ಹೇಳಿ, ನೀವು ಬರೀ ಫೈಲ್ ಕಳಿಸಿ ಯಾರ ಕೇಳಿನೋರು ಅಂದರೆ ಅಷ್ಟು ಇವರು ಪ್ರಾಮಾಣಿಕರಾಗಿದ್ದರು. ಈಗ ಈಗಿರೋ ಅಧ್ಯಕ್ಷರುಗಳು ಯಾವುದೇ ಮಿನಿಸ್ಟರ್ ಹತ್ರ ಹೋಗ್ಬೇಕು ಅಂದರೆ ದಿನಗಟ್ಟಲೆ ಕಾಯಬೇಕು, ಒಳ ಸೇರಿಸಲ್ಲ. ವಕೀಲ ಸಂಘ ಅಂದ್ರೆ ಏನು, ಒಂದು ಆವಾಜ್ ಹಾಕಿದ್ರೆ ಬರೋದು. ಫಾರ್ ಎಕ್ಸಾಂಪಲ್, ಈಗ ಚಿನ್ನಪ್ರೆಡ್ಡಿ ಆಯೋಗ ಅಂತಿತ್ತು, ವರದಿ, ಚಿನ್ನಪ್ರೆಡ್ಡಿ ವರದಿ. ಆಗ ವಕೀಲ ಸಂಘ ಸಂಪೂರ್ಣವಾಗಿ ಒಂದು ಆಂದೋಲನ ಮಾಡ್ತು. ಆಗ ಸ್ವಾಮೀಜಿ, ಅಂಬರೀಷ್ ಮತ್ತು ವಕೀಲ ಸಂಘ 3 ಜಂಟಿಯಾಗಿ ಕೊನೆಗೆ ಏನು ಮಾಡಿದ್ರು, ಇದನ್ನು ಮಾಡಿದ್ರು. ಅಂಥ ಸಂಘಟನೆ ಮಾಡೋಕ್ಕಾಗೋದಿಲ್ಲ ಇವತ್ತು. ಯಾಕೆಂದರೆ ನಾನು ಸರಿ ತಾನು ಬೇರೆ ಬರೋದು. ಹೌದು, ನನ್ನಲ್ಲಿ 28 ಕೇಸ್ಗಳು, ಕ್ರಿಮಿನಲ್ ಕೇಸ್ಗಳು ಇರುವಂಥದ್ದು. ಇನ್ನೊಂದು ದುರಾದೃಷ್ಟ ಸಂಗತಿ ಅಂತ ಹೇಳಲೇಬೇಕು ಅಂದರೆ, ಇವತ್ತು ಬರೋರು ಜಾಸ್ತಿ ಗೆಲ್ಲೋರು, ದುಡ್ಡಂಚರು ಎಲ್ಲ ಮದ್ಯ ಮಾರಾಟಗಾರರು. ಎಲ್ಲ ಮದ್ಯ ಮಾರಾಟಗಾರ ಮ್ಯಾಕ್ಸಿಮಮ್. ಆಫೀಸ್ ಬೇರೆ ಅಂತ ಹೇಳ್ತೀವಲ್ಲ, ಅವರು ಈ ಶಿಕ್ಷಣ ಸಂಸ್ಥೆ ಏನು ಡೆವಲಪ್ ಮಾಡ್ತಾರೆ ಅವರು? ಹೌದು, ಈ ಹಿಂದೆ ಇದ್ದಂಥ ಈ ಪೂರ್ವಿಕರ ಆಶಯ ಮುಗಿಸ್ತಾರೆ ಅವರು. ಪೂರ್ವಿಕರ ಆಶಯವನ್ನ ಸಮರ್ಪಕವಾಗಿ ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಹಳ ಅಧೋಗತಿ ಹೋಗಿದೆ, ಎಕ್ಸ್ಟೆನ್ಷನ್ ಆಗ್ತಾ ಇಲ್ಲ. ಈ ಪ್ರತಿಯೊಂದು ಆಫೀಸಲ್ಲೂ ಕೂಡ ಈ ತಾಲೂಕು ಆಫೀಸ್ ಥರ ದುಡ್ಡು ಕೇಳಿದ್ರು ಮಟ್ಟಿಗೆ ಬಂದ್ಬಿಟ್ಟಿದೆ ಪ್ರೈವೇಟ್ ಸಂಸ್ಥೆಗಳಲ್ಲೂ ಕೂಡ ಇದರ ಭಾಳ ವ್ಯವಸ್ಥೆ ಇದೆ. ಯಾಕೆಂದ್ರೆ ಈಗ ರಾಜ ಸರಿ ತಾನು ಪ್ರಜೆಗಳು ಸರಿ ಇರೋದು. ಹೌದು, ಅವರು ಲೂಸ್ ಇದಾಗ ಇವಾಗ ಅವ್ನು 1 ಲಕ್ಷ ಕೋಟಿ ಹೊಡಿದಾರಂತೆ ಖಂಡಿತ ಸರ್. ಇವತ್ತಿನ ಯುವ ಜನಾಂಗಕ್ಕೆ ತಾವು ಹೇಳಿದಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಮತವನ್ನ ಖರೀದಿ ಮಾಡೋದು ತುಂಬಾ ತಪ್ಪಾದ ಸಂದೇಶ. ಅದ್ರ ಹೊರತಾಗಿ ಕೂಡ ಇವತ್ತು ಒಳ್ಳೆಯ ಜನ ಕೂಡ ಇವತ್ತು ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಚುನಾವಣೆಗೆ ನಿಲ್ತಾ ಇದ್ದಾರೆ. ಆ ಬಗ್ಗೆ ನೀವು ಒಂದು ಸಂದೇಶವನ್ನು ಕೊಡೋದಾದ್ರೆ ಮುಂದಿನ ಜನಾಂಗಕ್ಕೆ ಯಾವ ರೀತಿ ಹೇಳ್ಬೋದು ಸರ್ ನೀವು? ನಾವು ಅವ್ರ ತಪ್ಪು ಅಂತ ಹೇಳಕ್ಕಾಗಲ್ಲ. ಸರಿ, ಈ ಮತದಾರರ ತಪ್ಪು.
ಅವರಿಗೆ ಸಂದೇಶ ಕೊಡಿ ಒಂದು. ಹೌದು, ಖಂಡಿತ. ನಮ್ಮ ಒಕ್ಕಲಿಗ ಬಾಂಧವರು ಇರ್ತಕ್ಕಂಥ ಏನು 9 ಜಿಲ್ಲೆಗಳಿದೆ, ಆ ಜಿಲ್ಲೆಗಳಲ್ಲಿ ನೀವು ಏನಂತ ಸಂದೇಶ ಕೊಡ್ತೀರಿ? ಮುಂದೆ ಕ್ರಾಂತಿಕಾರ ಬದಲಾವಣೆ ಮಾಡಬೇಕು ನಮ್ಮ ಒಕ್ಕಲಿಗ ಸಂಘದಲ್ಲಿ ಅಂದ್ರೆ ನಿಜವಾಗ್ಲೂ ಆಗಬೇಕಾದಂತ ಬದಲಾವಣೆ ಮೂಲಭೂತವಾಗಿ ಆಗ್ಬೇಕು. ಅದ್ರಲ್ಲಿ ಯುವಕರ ಪಾತ್ರ ಏನು, ನೀವು ಹಿರಿಯರಾಗ ಒಂದು ಮಾತಾಡಿ. ನಮ್ಮ ಜನಾಂಗಕ್ಕೆ ಒಕ್ಕಲಿಗ ಜನಾಂಗಕ್ಕೆ ಇರೋದು ಒಂದೇ ಸಂಸ್ಥೆ, ಸಂಘ, ಬೇರೆ ಯಾವುದೂ ಇಲ್ಲ. ಹೌದು, ಮಠನೂ ಒಂದೇ. ಇಲ್ಲಿ ಒಂದು ಕುಟುಂಬದಲ್ಲಿ ಒಂದು ಹೆಣ್ಮಗಳು ಇರ್ತಾರೆ. ಆ ಕುಟುಂಬ ಹೆಣ್ಮಗಳು ಮದುವೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಪೂರ್ವಾಪರ ವಿಚಾರಿಸಿ, ಯೋಗ್ಯನೇ, ಸಭ್ಯನೇ, ನನ್ನ ಮಗಳು ಸಾಕಬಲ್ಲನೆ ಎಲ್ಲ ವಿಚಾರಿಸಿ ಹಲವಾರು ಯೋಚನೆ ಮಾಡಿ ಮಾಡ್ತೀರಿ, ತೀರ್ಮಾನ ತಗೋತಾರೆ. ಅದೇ ರೀತಿ ಈ ಒಕ್ಕಲಿಗ ಮತದಾರರು ಈ ವ್ಯಕ್ತಿ ಓಟ್ ಹಾಕಿದ್ರೆ ಮುಂದೆ ಬೆಳೆಸ್ಬೋದೆ ಇಲ್ಲವೇ ಅಂತ ಯೋಚನೆ ಮಾಡಿ ಹಾಕಿದರೆ ನಮ್ಮ ಮತದಾರರು ಅದು ಒಳ್ಳೆಯ ರೀತಿ ಬರ್ತದೆ. ಇಲ್ಲ ನೀವು ಎಲ್ಲರೂ ದುಡ್ಡು ಇಸ್ಕೊಂಡು ಮದ್ಯ ಮಾಂಸ ತಿನ್ಕೊಂಡೋದ್ರೆ ನಮಗೇನೆ ಖರ್ಚು ಮಾಡಿದ್ರೆ ಗೆಲ್ತೀನಿ ಅನ್ನೋ ಮಾಡ್ತಾರೆ, ನೇರವಾಗಿ ಹೇಳ್ತಾರೆ. ಅಂದ್ರೆ ಇವತ್ತು ಮುಂಬರುವ ಚುನಾವಣೆಗಳಲ್ಲಾದ್ರೂ ಸಹ ಒಕ್ಕಲಿಗರ ಸಂಘದ ಯುವ ಮತದಾರರು ಮತ್ತೆ ಮತದಾರರು ಎಚ್ಚೆತ್ಕೋಬೇಕು. ಅವತ್ತಿನ ಹಿರಿಯರು ಮಾಡಿದಂತ ಏನು ಮಾರ್ಗದರ್ಶನ ಮತ್ತೆ ಅವರ ಯೋಜನೆಗಳಿಂದವೋ ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಸೂಕ್ತವಾದಂತ ಮತ್ತು ವಿದ್ಯಾವಂತರುಗಳನ್ನ ಆಯ್ಕೆ ಮಾಡಬೇಕು ಅನ್ನೋದು ತಮ್ಮ ಒತ್ತಾಯ ಸರ್. ಈಗ ಕಳೆದ ಒಂದು 20 ವರ್ಷದಿಂದ ಈಗ ನಮ್ಮ ಮಂಡ್ಯ ಶ್ರೀನಿವಾಸ್ ಅವರು 25 ವರ್ಷ ಒಕ್ಕಲಿಗ ಸಂಘ ನಿರ್ದೇಶಕರಾಗಿದ್ದರು. ಅವರು ಟ್ರೆಜರರ್ ಆಗಿದ್ದರು, ಸೆಕ್ರೆಟರಿ ಆಗಿದ್ದರು, ಬೇರೆ ಬೇರೆ ಆಡಳಿತ ಮಂದಿ ಅಧ್ಯಕ್ಷರಾಗಿದ್ದರು. ಇದು ಒಕ್ಕಲಿಗ ಸಂಘದ ಎಂಪ್ಲಾಯಿಗಳಲ್ಲಿ ಈ 3 ವರ್ಷ ಜನ ಎಂಪ್ಲಾಯಿಗಳಿದ್ದಾರೆ. ಅಂದರೆ ಅಟೆಂಡಿಂದ ಪ್ರೊಫೆಸರ್ ಬೇರೆಯವರೆಗೆ. ಹೌದು, ಅಲ್ಲಿ ಹೆಚ್ಚು ಕಡಿಮೆ 50% ಮಂಡ್ಯ ಜಿಲ್ಲೆದವರೇ. ಮಂಡ್ಯ ಜಿಲ್ಲೆ ಇದ್ದಾರೆ. ಯಾಕೆಂದ್ರೆ ಅವ್ರು ಆ ಕಾಲ ಸೇರಿಸಿದವರು ಎಲ್ಲ ಅವರು. ಯಾಕೆಂದ್ರೆ ಅವ್ರಿಗೆ ಯಾರು ದುಡ್ಡು ಕೊಡಿ. ಈಗ ನನಗೂ ಕೂಡ ಮಂಡ್ಯ ಜಿಲ್ಲೆ ಒಂದು ಬಹುಪಾಲು ಈಗ ಅಲ್ಲಿ ಇದ್ದಾರೆ. ಆದ್ರೆ ಇನ್ನು ಈ ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಚಿಲ್ಲರೆ ಇವತ್ತು ಮತದಾರ ಇದ್ದಾರೆ. 1,15,000 ಮತದಾರ ಇವತ್ತಿನ ಪ್ರಕಾರ. ಬೆಂಗಳೂರು ಬಿಟ್ಟರೆ 2ನೇ ಸ್ಥಾನದಲ್ಲಿದೆ. ಆದ್ರೆ ಮಂಡ್ಯ ಜಿಲ್ಲೆಗೆ ಒಕ್ಕಲಿಗರ ಸಂಘದಿಂದ ಆಗಬಹುದಂತ ಅಭಿವೃದ್ಧಿ ಕಾರ್ಯಗಳು ತುಂಬಾ ಕಮ್ಮಿ. ಏನಂತೀರಿ? ಖಂಡಿತ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಕೆಂಪೇಗೌಡ ಹಾಸ್ಪಿಟ್ಲ್ ಇದೆ. ಇಲ್ಲಿ ಯಾರೋ ಈ ಬಡವರಾಗಿರ್ಬೋದು, ಕೈಲಾಗದಿರ್ಬೋದು ಹಾಸ್ಪಿಟ್ಲಿಗಿನ ಚೆನ್ನಾಗಿ ಹೋಗ್ತಾರೆ. ಈ ಡೈರೆಕ್ಟ್ಗಳು ಸ್ವಲ್ಪ ಕೇರ್ ತಗೊಂಡ್ರೆ ವಿಶೇಷ ನೋಡುವಂಥದ್ದು, ಡಿಸ್ಕೌಂಟ್ ಕೊಡುವಂತಿದೆ. ಈ ಒಕ್ಕಲಿಗ ಸಂಘದ ಮೆಂಬರ್ಗಳಿಗೆ ಕೆಂಪೇಗೌಡ ಹಾಸ್ಪಿಟ್ಲಿ 25% ಡಿಸ್ಕೌಂಟ್ ಮಾಡ್ತಾರೆ. ಸುಮಾರು ಜನಕ್ಕೆ ಗೊತ್ತಿಲ್ಲ ಅದು. ಅವರು ಕೇರ್ ತಗೊಂಡು ಸ್ವಲ್ಪ ನೋಡಿದ್ರೆ ಅದೆಲ್ಲ ಸೇವೆ ಮಾಡಬೇಕು ಗೆದ್ದಾಕ್ಷಣಕ್ಕೆ. ಸುಮ್ಮನೆ ಕೆಲವರು ಫೋನ್ ಮಾಡಿದಾಗ ನಮ್ಮ ಯಾರೋ ಹಾಸ್ಪಿಟ್ಲ್ ಇದ್ರೆ ಫೋನ್ ಕಟ್ ಮಾಡೋದು, ಕಡೆ ಹೋಗೋದು, ಇವೆಲ್ಲ ನಾವು ಕಣ್ಣ ನೋಡಿದ್ದೀವಿ. ಏನಾಗ್ಬೇಕು ಸರ್ ಮುಂದಿನ ನಿಮ್ಮ ಆಸೆ? ಏನ್ ಹೇಳ್ತೀರಿ? ನಮ್ಮ ಆಸೆ ಅಂದ್ರೆ ಮತದಾರರು ಎಚ್ಚೆತ್ತುಕೊಳ್ಬೇಕು, ಜಾಗೃತರಾಗಬೇಕು, ಯೋಗ್ಯರನ್ನು ಗೆಲ್ಲಿಸ್ಬೇಕು. ಅವ್ನು ಹಣ ಇಲ್ಲದೆ ಇರ್ಬೋದು, ಅವನು ಏನು ಮಾಡ್ತಾನೆ, ಸಮಾಜ ಸೇವೆ ಮಾಡೋಕ್ಕೆ ಬಂದೇ ಬರ್ತಾನೆ. ಯಾಕೆಂದ್ರೆ ಅವನೇನು ದುಡ್ಡು ಹಂಚಿರಲ್ಲ, ಇನ್ನು ಸೇವೆ ಮಾಡಬೇಕು ಅಂತ ಮಾಡ್ತಾನೆ. ಈಗೆಲ್ಲ ದುಡ್ಡು ಜಾಸ್ತಿ ಹಂಚಿ ಕೊನೆಗೆಲ್ಲ ನಮ್ಮ ಜನಗಳೇ ಸರಿ ಇಲ್ಲ, ಮತದಾರರೇ ಸರಿ ಇಲ್ಲ. ಆ ಕಾರಣಕ್ಕೆ ಇಲ್ಲಿ ತಪ್ಪು ಇಲ್ಲಿಂದ ಆಗಿದೆ ಸರ್. ಇಲ್ಲಿವರೆಗೂ ಒಕ್ಕಲಿಗರ ಸಂಘದ ಬೆಳೆದು ಬಂದ ರೀತಿಯಲ್ಲಿ ಒಂದಷ್ಟು ತುಣುಕುಗಳನ್ನ ನಮಗೆ ಇವತ್ತು ಹೇಳಿದಿರಿ, ಹಲವಾರು ವಿಚಾರಗಳನ್ನ ನಮಗೆ ಚರ್ಚೆ ಮಾಡಿದಿರಿ. ಹಲವಾರು ಮಹನೀಯರು ಇವತ್ತು ಸಂಘಕ್ಕೆ ಕೊಟ್ಟಂತ ಕೊಡುಗೆಗಳೇನು, ಅವರ ಕೊಡುಗೆಗಳು ಇವತ್ತು ಸಮರ್ಪಕವಾಗಿ ಇವತ್ತು ಸಾಕಾರ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹಲವಾರು ರೀತಿಯ ಚರ್ಚೆಗಳನ್ನ ಮಾಡಿದ್ದೇವೆ. ಮತ್ತೆ ಮುನ್ನೋಟ ಇವತ್ತಿನ ಯುವ ಜನಾಂಗ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಮತ್ತು ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಯುವಕರು ಇವತ್ತು ಎಚ್ಚೆತ್ಕೋಬೇಕು. ಜೊತೆಗೆ ಸಭ್ಯರನ್ನ ಮತ್ತೆ ಸಮರ್ಥರನ್ನ ಆಯ್ಕೆ ಮಾಡಬೇಕು ಅನ್ನೋದು ತಮ್ಮ ಒತ್ತಾಯ ಆಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ಇದೇ ರೀತಿಯ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.